ನೋಡ್ಬೋದು ಸರ್, ಇಲ್ಲಿ ಒಂದು ಪ್ಲೈಬೋರ್ಡ್. ಸೊ ಒಂದು ಪ್ಲೈಬೋರ್ಡ್ ಅಂತ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಲೇಯರ್ ಆಗಿ ಬರುತ್ತೆ ಇದು. ಸೊ ಎವ್ರಿ ಲೇಯರ್ ಏನಿರುತ್ತೆ ಅಂದ್ರೆ ಒಂದು ಯೂಕಲಿಪ್ಟಸ್ ಮರ ಇರುತ್ತೆ, ಇನ್ನೊಂದು ಬಿರ್ಚೂಡ್ ಅಂತೀವಿ. ಸೊ ಈ ಎರಡು ಕಾಂಬಿನೇಷನ್ ಏನ್ ಮಾಡ್ತಾರೆ, ಲೇಯರ್ ಆಗಿ ತೊಗೊಂಡು ಪ್ರೆಸ್ ಮಾಡ್ತಾರೆ. ಅಂಡ್ ತುಂಬಾ ಕಡೆ ಮಾಡ್ತಾರೆ ಇದನ್ನ ಬಂದು ನಾವು ಫೇಸ್ ಆಫ್ ದ ಪ್ಲೈ ಅಂತೀವಿ ಸರ್. ಯಾಕಂದ್ರೆ ತುಂಬಾ ಕಡೆ ಕಸ್ಟಮರ್ಸ್ ಹೇಳಿದ್ದಾರೆ, ಸರ್ ನಮ್ಗೆ ಗೊತ್ತಿಲ್ಲ, ನಾವು ಗೊತ್ತಿದೆ ಬರೀ ಗ್ರಾನೈಟ್ ಅಲ್ಲಿ ಬರೀ ಬರೋದೇ ಇದೊಂದು ಬ್ಲಾಕ್ ಗ್ಯಾಲಕ್ಸಿ ಬಿಟ್ರೆ ಝೆಡ್ ಬ್ಲಾಕ್ ಅಂತ ಹೇಳ್ತಾರೆ ಸರ್ ಕಸ್ಟಮರ್. ಇದೆರಡೇ ನೋಡಿ, ನೋಡೋದು ಬಟ್ ನಮ್ಮಲ್ಲಿ ನೋಡ್ಬೋದು ಸರ್, ಇನ್ನೂ ವೆರೈಟೀಸ್ ಕೊಟ್ಟಿದ್ವಿ, ಇನ್ನೊಂದು ಆಲ್ಮೋಸ್ಟ್ 8 ಕಲರ್ಸ್ ಕೊಟ್ಟಿದ್ವಿ. ಅದರ ನಂತರ ಇದು ಕಾಂಬಿನೇಷನ್ ಆಫ್ ಬೋತ್ PVC ಅಂಡ್ ಚಾರ್ಕೋಲ್ ಶೀಟ್ ತರ. ಸೊ ಇದನ್ನ ನೋಡ್ಬೋದು, ಇದೆಲ್ಲೂ ನಿಮ್ಗೆ ಬಂದಿಲ್ಲ ಸರ್ ಇದರ. ಸೊ ಇದು PVC ರಾಫ್ಟರ್ ತರ ಆಕ್ಟ್ ಆಗುತ್ತೆ, ಈ ದೊಡ್ಡ ಪೀಸ್ ಬಂದು ನಿಮಗೆ ಚಾರ್ಕೋಲ್ ಶೀಟ್ ತರ ಆಕ್ಟ್ ಆಗುತ್ತೆ. ಸೊ ಈ ತರ ಕಾಂಬಿನೇಷನ್ ರನ್ ಮಾಡ್ಬೋದು. ಅಂಡ್ ಹಾಗೆ ಇದೆಲ್ಲ ರಾಫ್ಟರ್ಸ್ ತರ ಬರುತ್ತೆ ಸರ್. ಇದು ಕಸ್ಟಮರ್ ಬಂದಾಗ ಮತ್ತೆ ಅದು ಹಾರ್ಡ್ವೇರ್ ಶಾಪ್ಗೆ ಹೋಗಬೇಕು, ಅಲ್ಲಿ ಸೆಲೆಕ್ಟ್ ಮಾಡಬೇಕಂತದ್ದು ಏನಿರಲ್ಲ, ನಮ್ಮದೇ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ. ಕೆಲವೊಂದು ಸ್ಟ್ಯಾಂಡರ್ಡ್ ಹ್ಯಾಂಡಲ್ಸ್ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಹ್ಯಾಂಡಲ್ಸ್ ಏನಾದ್ರು ಸೆಲೆಕ್ಟ್ ಮಾಡಬೇಕು ಅಂದ್ರೂ ನಮ್ಮ ಹತ್ರ ಇರುತ್ತೆ. ಸೊ ಬ್ರಾಸ್ದಾಗಿರ್ಬೋದು, SS ವಿತ್ ಕೋಟಿಂಗು, ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಬೋದು ಸರ್. ಸೊ ವೀಕ್ಷಕರೇ, ಇಂಟೀರಿಯರ್ ಡಿಸೈನರ್ ನಾಲೆಜ್ ಬಗ್ಗೆ ವಿವರ್ ಡಿಸೈನರ್ ಜೊತೆ ಸೊ ಮುಂದುವರಿದ ಭಾಗ ಅಂತ ಹೇಳ್ಬೋದು. ಆಲ್ರೆಡಿ ಬೆಡ್ರೂಮ್ ಕವರ್ ಮಾಡಿದ್ವಿ, ಕಿಚನ್ನು, ನಮ್ಮ TV ಯೂನಿಟ್ಸ್ ಇರ್ಬೋದು, ಪೂಜಾ ರೂಮ್, ಫಾಲ್ ಸೀಲಿಂಗ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಾಯಿತು. ಸೊ ಇವಾಗ ಮೆಟೀರಿಯಲ್ಗಳು, ಒಂದು ಇಂಟೀರಿಯರ್ ಅಂತ ಬಂದಾಗ ಏನೇನು ಮೆಟೀರಿಯಲ್ ಇರುತ್ತೆ, ನಾನು ಲಾಸ್ಟ್ ಟೈಮ್ ನಿಮಗೆ ಫುಲ್ ಪ್ರೈಸಸ್ ಹೇಳಿದ್ದೆ, ಬಟ್ ಆದರೆ ಆ್ಯಕ್ಚುಲಾಗಿ ಯಾವುದು ತೋರಿಸಿರಲಿಲ್ಲ. ಸೊ ಇವಾಗ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಕಂಟಿನ್ಯೂಟಿ ತೊಗೊತಾ ಇದ್ದೀವಿ. ಹೌದು ಸರ್. ಫಸ್ಟ್ ಆಫ್ ಆಲ್ ಏನಿದು ಫೋಟೋಸ್ಗಳೆಲ್ಲ? ಸರ್ ಇದು ನಾವು ಹ್ಯಾಂಡ್ ಮಾಡೋ ಪ್ರಾಡಕ್ಟ್ ಸರ್, ಇನ್ನೂ ಇದೆ ಬಟ್ ಇಲ್ಲಿ ಹಾಕಕ್ಕೆ ಜಾಗ ಇಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದು ಫುಲ್ ತುಂಬ ಸರ್, ಹಾಕಿದ್ರೆ ಫುಲ್ ಎಲ್ಲ ವಾಲೆಲ್ಲ ಟೋಟಲ್ ಸೊ ಇದೇನಿದು ವಾಲ್ ನಂಗೆ ಕಾಂಕ್ರೀಟ್ ಮಾಡಿ ಹಂಗೆ ಬಿಟ್ಬಿಟ್ಟಿದ್ದೀರಿ? ಅದೇ ಸರ್, ಇದು ನಮ್ಮ ಒಂದು ಮೇನ್ USP. ಅಂದರೆ ನಾವು ಎಲ್ಲ ಟೆಕ್ಸ್ಚರ್ ಪೇಂಟಿಂಗ್ ಮಾಡಿದ್ರೆ ಅಷ್ಟಕ್ಕೆ ಲುಕ್ ಕೊಡ್ತೀವಿ. ಇದು ಆರ್ಕಿಕ್ ಕಾಂಕ್ರೀಟ್ ಅಂದ್ಬಿಟ್ಟು ಸರ್ ಇದು. ಸೊ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಒಂದು ಅನ್ಫಿನಿಶ್ಡ್ ವಾಲ್ ಹೇಗಿರುತ್ತೆ, ಸೊ ಅದು ಒಂದು ಕಮಿಷನ್ ಕೊಡೋದು ಸರ್ ಇದು. ಇದು ಹೊಸದಾ? ಇದು ಹೊಸ ಸರ್ ಇದು. ಹೌದು, ಪೇಂಟಿಂಗ್ ಅಲ್ಲಿ. ಓಕೆ ಓಕೆ. ಸೊ ಈ ತರನೂ ಬರ್ತಾ ಇದೆ, ಈ ತರ ಬರ್ತಾ ಇದೆ, ಮಾಡ್ಕೊಡ್ತಾ ಇದೆ ಸರ್. ಇದರಲ್ಲೂ ಏನಾದರೂ ಗ್ರೇಡ್ಸ್ ಚೇಂಜಸ್ ಎಲ್ಲ ಇದೆ? ಗ್ರೇಡ್ ಚೇಂಜಸ್ ಪ್ಲಸ್ ಇದ್ರ ಮೇಲೆ ಸ್ವಲ್ಪ ಆ ಒಂದು ಗ್ರೇ ಫಿನಿಶ್ನ ಹೈಲೈಟ್ ಕಮ್ಮಿ ಮಾಡೋದು, ಅದನ್ನು ಮಾಡ್ಬೋದು ಸರ್. ಮಾಡ್ಕೋಬಹುದು ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ. ಹೌದು ಸರ್. ಸೊ ಇದು ಆಕ್ಚುಲಿ ಅನ್ಫಿನಿಶ್ಡ್ ವಾಲ್ ಅಲ್ಲ, ಇದು ಫಿನಿಶ್ಡ್ ಮಾಡಿದ ಮೇಲೆ ಈ ರೀತಿ ಕ್ರಿಯೇಟ್ ಮಾಡೋ ಪೇಂಟ್ ಇದು. ಓಕೆ ಓಕೆ. ಸೊ ಈ ತರನೂ ನಡೆಯುತ್ತೆ ಸರ್? ನೋಡಿ ಸರ್, ತುಂಬಾ ಜನ ತಗೊಂಡಿದ್ದಾರೆ ನಮ್ಮ ಹತ್ರ. ಓಲ್ಡ್ ಲುಕ್ ರಸ್ಟಿಕ್ ಫಿನಿಶ್ ಬೇಕಂದ್ರು ಇದನ್ನ ತಗೊಂತಿದ್ದಾರೆ ಸರ್. ಓಕೆ ಓಕೆ. ಆ ರಸ್ಟಿಕ್ ಫಿನಿಶ್ ಹೆಂಗೆ ಅಚೀವ್ ಮಾಡ್ತೀರಾ ನೀವು ಸರ್? ಮೇನ್ ಆಗಿ ಏನಾಗ್ತಿರೋದು ಅದಕ್ಕೆಲ್ಲ ನಾವು ಇದೇ ಥರನೇ, ಅಂದರೆ ಒಂದು ಬ್ರಿಕ್ ಲ್ಯಾಡಿಂಗ್ ಥರ ಕೊಡ್ತೀವಿ, ಅದನ್ನು ಹಾಫ್ ಫಿನಿಶ್ ಥರ ಇರಬೇಕು. ಆಮೇಲೆ ಇದಕ್ಕೆ ಹೋಗಬೇಕು. ಆ್ಯಂಡ್ ಎಲ್ಲ ಡಾರ್ಕ್ ಕಲರ್ಸ್, ಬೋಲ್ಡ್ ಕಲರ್ಸು, ಅಂದರೆ ಸಮಥಿಂಗ್ ಇನ್ ಮೆರೂನ್ಸು, ಅದಕ್ಕೊಂದು ಗೋಲ್ಡ್ ಪಟ್ಟೀಸು ಅಥವಾ ಡಾರ್ಕರ್ ಓಕ್ ಫಿನಿಶಲ್ಲಿ ಬರುವಂಥ ಲ್ಯಾಮಿನೇಟ್ಸ್ ಅದನ್ನು ಹಾಕಿದಾಗ ಒಂದು ಒಳ್ಳೆ ರಸ್ಟಿಕ್ ಲುಕ್ ಕೊಡುತ್ತೆ ಸರ್. ರಸ್ಟಿಕ್ ಲುಕ್ ಕೊಡುತ್ತೆ. ಸೂಪರ್. ಇವಾಗ ಮಟೀರಿಯಲ್ ಸೆಕ್ಷನ್ ರೆಡಿ ಇದೆ, ಬನ್ನಿ ಹೋಗೋಣ ಹಾಗಾದ್ರೆ. ಡೆಫಿನೆಟ್ಲಿ ಸರ್. ಸೊ ನಿಮಗೂ ಕೂಡ ಇಂಟೀರಿಯರ್ ನಾಲೆಜ್ ಬೇಕು. ನಿಮ್ಮ ಮನೆಯಲ್ಲಿ ಇಂಟೀರಿಯರ್ ಬಳಸುವಂಥ ಮೆಟೀರಿಯಲ್ ಯಾವುದು, ಏನೇನು ಗ್ರೇಡ್ ಬರುತ್ತೆ, ಏನು ಕ್ವಾಲಿಟಿ ಬರುತ್ತೆ, ಏನು ಪ್ರೈಸ್ ರೇಂಜ್ ಇರುತ್ತೆ, ಎಲ್ಲ ತಿಳ್ಕೊಬೇಕಂದ್ರೆ ವಿಡಿಯೋ ಪೂರ್ತಿ ನೋಡೋದನ್ನ ಮರಿಬೇಡಿ ಸರ್. ಬನ್ನಿ ಹೋಗೋಣ. ಸೊ ಮೊದಲನೇದಾಗಿ ಇಂಟೀರಿಯರ್ ಅಂತಂದ್ರೆ ಅದ್ರ ಬೆನ್ನುಲ್ಬೆ ಫ್ಲೈ. ಹೌದು ಸರ್. ಫ್ಲೈ ಇಲ್ಲ ನೀವೇನು ಮಾಡೋದೇ ಇಲ್ಲ. ಓಕೆ. ಸೊ ಫಸ್ಟ್ ಫ್ಲೈ ಹೇಳಿ ನಮ್ಗೆ, ಏನೇನು ತೋರಿಸ್ತಾ ಇದ್ದೀರಾ ಸರ್? ಅದೇ ನಾವು ನೀವು ಹೇಳ್ದಂಗೆ ಟೋಟಲಿ ಪ್ಲೈಬೋರ್ಡ್ ಇಂಟರ್ಸೇ ಮಾಡೋದು ಸರ್. ಸೊ ಇವಾಗ ತುಂಬ ಮಾರ್ಕೆಟಿಗೆ ಬಂದಿರ್ಬೋದು, ಅಲ್ಯೂಮಿನಿಯಂ ಅಂತ ಬಂದಿರ್ಬೋದು, ಸ್ಟೀಲ್ ಅಂತ ಎಲ್ಲ ಬಂದಿರ್ಬೋದು. ಸೊ ಬೇಸಿಕಲಿ ಇಂಟೀರಿಯರ್ ತೊಗೊಂಡ್ರೆ ತಲೆಮಾರಿಂದ ಮಾಡ್ತಿರೋದೇ ಪ್ಲೈಬೋರ್ಡ್. ಏನಕ್ಕೆ ನಿಮ್ಗೆ ಹೇಳ್ತಿದ್ದಾರೆ ಫಸ್ಟ್ ಆ ರೀಸನ್. ಸೊ ಅಲ್ಯೂಮಿನಿಯಂ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಒಂದೇನಂದ್ರೆ ಅದನ್ನ ನಾವು ಹೇಗೆ ತಗೋತೀವಿ ಅಂದರೆ ಮಿನರಲ್. ಅದು ಆ ಮಿನರಲ್ನ ನಾವು ತೆಗಿಬೇಕು, ಅದನ್ನ ಪ್ರೊಸೆಸ್ ಮಾಡಬೇಕು. ಸೊ ಅದರ ಒಂದು ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ ಎನ್ವಿರಾನ್ಮೆಂಟ್ ಕಂಪೇರ್ ಮಾಡಿದಾಗ. ಸೊ ಇವಾಗ ಬರ್ತಿರುವಂಥ ಪ್ಲೈಬೋರ್ಡ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಟಿಂಬರ್ ಪ್ಲಾಂಟೇಶನ್ಸ್ ಅವೆಲ್ಲ. ಸೊ ಒಂದು ಟಿಂಬರ್ ಬಂದು ಅದು ಮೆಚೂರ್ ಆಗಿ 10 years ಇರೋದು ಸಾಕು. ಅಂದರೆ ಪ್ಲೈಬೋರ್ಡು ನಿಮಗೆ ಏನೋ ಇದು ಡಿಸೆಕ್ಷನ್ ಮಾಡ್ತಿಲ್ಲ. ಮೇನಾಗಿ ಇದು ಬೇಕಾಗಿರೋದು ಬಂದು ಒಂದು ಭೂಮಿ, ಅದಕ್ಕೆ ಸನ್ಲೈಟು, ಆಮೇಲೆ ನೀರು ಕೊಟ್ಟರೆ ಬೆಳೆಯುತ್ತೆ. ಸೊ ಫಾರ್ ಎವ್ರಿ 10 years ಮೆಚೂರ್ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಒಂದು ಮ್ಯಾನೇಜ್ಮೆಂಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ಪ್ಲಾಂಟೇಶನ್ಸ್ ಅಂತ. ಯಾರ ಪ್ಲೈಬೋರ್ಡ್ಸ್ ಮಾಡ್ತಾರೆ ಅವರೇ ಟಿಂಬರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಸೊ ಎಕರೆಗಟ್ಟಲೆ ಜಾಗಗಳನ್ನ ತಗೊಂಡು ಅದ್ರಲ್ಲಿ ಬೆಳೆದು ಕೊಡುವಂಥದ್ದು. ಸೊ ಇದರಿಂದ ನಿಮಗೆ ಈ ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ ಬರೋಕ್ಕಿಲ್ಲ ವೆನ್ ಕಂಪೇರ್ ಟು ಅದರ್ ಇಂಟೀರಿಯರ್ಸ್ ಲೈಕ್ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ. ಬೆಸ್ಟ್ ಅಂತೀರಾ? ಅಂದ್ರೆ ನಿಮ್ಮ ಪ್ರಕಾರ ನೀವು ಕಾರ್ಡ್ ನಾಶ ಮಾಡ್ತಾ ಇಲ್ಲ? ಮಾಡ್ತಿಲ್ಲ ಸರ್, ಪ್ಲಾಂಟೇಶನ್ಸ್ ಮಾಡ್ತಾ ಇದ್ದೀವಿ. ಪ್ಲಾಂಟೇಶನ್ಸ್ ಮಾಡಿ ಆ ಬರೋ ಟಿಂಬರಿಂದ ತಗೊಂಡು ಮಾಡ್ತಿರೋದು. ಪ್ಲಸ್ ಇದು ಪ್ರೊಸೆಸ್ ಅಂತ ಏನೂ ಇಲ್ಲ ಸರ್. ಯಾಕಂದ್ರೆ ಇವಾಗ ಅಲ್ಯೂಮಿನಿಯಂ ನೀವು ತೊಗೊಂಡ್ರೆ ಏನು ಮಾಡೋದು, ಮಿನರಲ್ ಅದು ನಾವು ಮೈನಿಂಗ್ ಮಾಡಬೇಕಾಗುತ್ತೆ. ಆ ಮೈನಿಂಗ್ ಮಾಡಿ ಅದ್ರ ಬರುವಂಥ ಕಾರ್ಬನ್ ಫುಟ್ ಪ್ರಿಂಟ್ ಜಾಸ್ತಿ ಎನ್ವೈರನ್ಮೆಂಟ್ಗೆ ತೊಂದರೆ ಕೊಡ್ತಿರೋದು. ದಟ್ ಇಸ್ ದ ಥಿಂಗ್ ಟು ಬಿ ಸರ್. ಇಸ್ ದ ಟ್ರೂತ್ ಅಂತೀರಾ? ಹೌದು. ಓಕೆ ಫೈನ್. ಬನ್ನಿ ಸರ್ ಹೇಳಿ. ಸೊ ನೋಡ್ಬೋದು ಸರ್, ಇಲ್ಲಿ ಒಂದು ಪ್ಲೈಬೋರ್ಡ್. ಸೊ ಒಂದು ಪ್ಲೈಬೋರ್ಡ್ ಅಂತ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಲೇಯರ್ ಆಗಿ ಬರುತ್ತೆ ಇದು. ಸೊ ಎವ್ರಿ ಲೇಯರ್ ಏನಿರುತ್ತೆ ಅಂದ್ರೆ ಒಂದು ಯೂಕಲಿಪ್ಟಸ್ ಮರ ಇರುತ್ತೆ, ಇನ್ನೊಂದು ಬಿರ್ಚೂಡ್ ಅಂತೀವಿ. ಸೊ ಈ ಎರಡು ಕಾಂಬಿನೇಷನ್ ಏನ್ ಮಾಡ್ತಾರೆ, ಲೇಯರ್ ಆಗಿ ತೊಗೊಂಡು ಪ್ರೆಸ್ ಮಾಡ್ತಾರೆ. ಅಂಡ್ ತುಂಬಾ ಕಡೆ ಮಾಡ್ತಾರೆ ಇದನ್ನ ಬಂದು ನಾವು ಫೇಸ್ ಆಫ್ ದ ಪ್ಲೈ ಅಂತೀವಿ ಸರ್. ಇದು ಯಾವತ್ತು ಬಿರ್ಚೂಡ್ ಇದ್ದು ತುಂಬಾ ಚೆನ್ನಾಗಿರುತ್ತೆ ಬಾಳಿಕೆ, ಅದನ್ನೇ ಟಾಪ್ ಮೋಸ್ಟ್ ಪ್ರಯಾರಿಟಿ ಇದು ಪ್ಲೈ. ಅಥವಾ ನೀವು ಗುರ್ಜನ್ಗೆ ಹೋಗ್ಬೋದು. ಬಟ್ ಗುರ್ಜನ್ ಇವಾಗ ಸ್ವಲ್ಪ ಮಲೇಷ್ಯಾ ಇಂಡೋನೇಷಿಯಾ ಬೆಳೀತಿರೋ ಕಾರಣ ಅದು ಸ್ವಲ್ಪ ಗೌರ್ಮೆಂಟ್ ಅಲ್ಲಿ ಪರಿಸರ ಗುರ್ಜನ್ ಎಲ್ಲ ಜಾಸ್ತಿ ಸಿಗ್ತಿಲ್ಲ. ಸೊ ಬಿರ್ಚೂಡ್
ಸ್ಟ್ರೆಚ್ದು ನಮಗೆ ಫೇಸ್ ಇರಬೇಕು ಆ್ಯಂಡ್ ಈ ಥರ ಆಲ್ಟರ್ನೇಟ್ ಕೋರ್ಸ್ ಇರಬೇಕು ಸರ್. ಸೊ ಇದು ಬಂದು ನಮ್ದು MRದು ಅಂದರೆ ಮಾಯ್ಶ್ಚರ್ ರೆಸಿಸ್ಟೆಂಟ್ ಪ್ಲೈ. ಅದರಲ್ಲಿ ನಿಮ್ಗೆ ಇನ್ನೊಂದು BWP ಅಂತ ಬರುತ್ತೆ. ಸೊ ಇದು ನೋಡಿ ಸರ್, ಫುಲ್ ಫಾರ್ಮ್ ಬಂದು ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ ಬೋರ್ಡ್ಸ್. ಸೊ ಮೇನ್ಲಿ ಕಿಚನ್ಸ್ ಮತ್ತು ಮಾಯ್ಶ್ಚರ್ ಏರಿಯಾದಲ್ಲಿ ಯೂಸ್ ಮಾಡ್ತೀವಿ. ಇದು ನೀವು ಇಲ್ಲಿ ನೋಡ್ಬೋದು ಸರ್, ಇದನ್ನು ಬರುತ್ತೆ ಲೇಯರ್ಸ್ ಆಗಿ, ಆಲ್ಟರ್ನೇಟ್ ಲೇಯರ್ಸ್ ಆಗಿ. ಆ್ಯಂಡ್ ಒನ್ ಥಿಂಗ್, ಈ ಥರ ಗ್ರೀನ್ ಏನು ಕಾಣ್ತಿದ್ದಲ್ಲ, ದಿಸ್ ಇಸ್ ಕೆಮಿಕಲಿ ಟ್ರೀಟೆಡ್. ಸೊ ಈ ಪರ್ಟಿಕ್ಯುಲರ್ ಲೇಯರ್ನ ಅವರು ಕೆಮಿಕಲಿ ಟ್ರೀಟ್ ಮಾಡಿ ವಾಟರ್ ಪ್ರೂಫ್ ಮಾಡಿ ಹಾಕುವಂಥದ್ದು. ಸೊ ಈ ಥರ ಒಂದು ಪ್ಲೈಬೋರ್ಡ್ ಅಂತ ತೊಗೊಂಡಾಗ ನಿಮಗೆ ಲೇಯರ್ಸ್ ಇರಬೇಕು, ಲೇಯರ್ಸ್ ಫುಲ್ ಜಾಮ್ ಪ್ಯಾಕ್ಟ್ ಆಗಿರಬೇಕು. ನೀವು ಯಾವುದೇ ಪ್ಲೈಬೋರ್ಡ್ ತೊಗೊಂಡ್ರೆ ಮಾಡಿ, ಯಾವುದೋ ಒಂದು ಸಪ್ಲೈ ಇರುತ್ತೆ, ಜಸ್ಟ್ ಒಂದು ಪ್ಲೈಬೋರ್ಡ್ ತೊಗೊಂಡು ಯಾವುದೋ ಒಂದು ಪ್ಲೈನ ಕಟ್ ಮಾಡಿ ನೋಡಿ ಸರ್. ಆ ಕಟ್ ಮಾಡಿ ಏನು ಓಪನ್ ಆಗುತ್ತೆ, ಗ್ಯಾಪ್ಸ್ ಇತ್ತು ಅಂದರೆ ದಟ್ ಇಸ್ ನಾಟ್ ಪ್ರಾಪರ್ಲಿ ಮೇಡ್ ಅಂತ. ಸೊ ಗ್ಯಾಪ್ಸೇ ಇರಿದ್ರೆ ಪರ್ಫೆಕ್ಟಾಗಿ ಇರಬೇಕು ಸರ್. ಸೊ ಅದೊಂದು ಪ್ಲೈಬೋರ್ಡಿನ ಒಂದು ಟೆಕ್ನಾಲಜಿ ಸರ್ ಅಲ್ಲಿಗೆ. ಓಕೆ. ಸೊ ಇವಾಗ BWP ಅಲ್ಲದೆ ಇನ್ನೊಂದು HDHMR ಅಂತ ಕೂಡ ಬರುತ್ತೆ. ಹೌದು ಸರ್. ಅದ್ರ ಬಗ್ಗೆ ಸರ್ HDHMR ಏನಂದರೆ ಅದು ಬಂದು ಪ್ಲೈಬೋರ್ಡ್ ಡಸ್ಟ್. ಅದು ಆ ಪ್ಲೈಬೋರ್ಡ್ ಡಸ್ಟ್ನ ಬಂದು ಕಂಪ್ರೆಸ್ ಮಾಡ್ತಾರೆ, ಬಟ್ ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಿವಲೆಂಟ್ ಟು BWPಗೆ. ಅದು ಅಂದರೆ HDHMR ಅಂದರೆ ಹೈ ಡೆನ್ಸಿಟಿ ಹೈ ಮಾಯ್ಚರ್ ರೆಸಿಸ್ಟೆಂಟ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಎಲ್ಲಿ ಅಕ್ರಿಲಿಕ್ ಬರುತ್ತೆ, ಓನ್ಲಿ ಅಕ್ರಿಲಿಕ್ ಬಂದಾಗ ಯೂಸ್ ಮಾಡ್ಬೋದು. ಆಮೇಲೆ ಯಾವುದೋ ಡ್ಯುಕೋ ಪೇಂಟ್ ಮಾಡ್ತೀವಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು, HDHMRನ ಇದನ್ನು ಯೂಸ್ ಮಾಡ್ಬೋದು ಸರ್. ಎಸ್, ಕಾಸ್ಟ್ಲಿಸ್ಟ್ ಮಟೀರಿಯಲ್ ಅಂತ, ಕಾಸ್ಟ್ಲಿಸ್ಟ್ ಮೆಟೀರಿಯಲ್, ಬಟ್ ಅಗೇನ್ ಓನ್ಲಿ ಯೂಸ್ ಆನ್ ಅಕ್ರಿಲಿಕ್. ಏನಕ್ಕೆ ಅಂದರೆ ಅಕ್ರಿಲಿಕ್ ಬಂದು ಇಟ್ಸ್ ಎ ವೆರಿ ಹೈ ಗ್ಲಿಟರ್ ಮೆಟೀರಿಯಲ್ ಸರ್. ಅದು ಶೈನಿಂಗ್ ಜಾಸ್ತಿ ಬರುತ್ತೆ. ಸೊ ಪ್ಲೈಬೋರ್ಡಲ್ಲಿ ಹಾಕಿದಾಗ ಇದ್ರ ಮೇಲೆ ನಾವೇನೋ ಲ್ಯಾಮಿನೇಟ್ ಅಕ್ರಿಲಿಕ್ ನಾವು ಪೇಸ್ಟ್ ಮಾಡ್ತೀವಿ ಅಂದರೆ ಲೈಟ್ ಬಿದ್ದಾಗ ನಿಮ್ಗೆ ಅಂಡ್ಯುಲೇಷನ್ ಕಾಣುತ್ತೆ. ಯಾಕಂದ್ರೆ ಇದು ಬಂದು ಲೇಯರ್ ಅದು ಕಾಂಪೋಸಿಟ್ ಮೆಟೀರಿಯಲ್ ಕಾರಣ ನಾವು ಅಕ್ರಿಲಿಕ್ ಹಾಕಿ ಲೈಟ್ ಬಿದ್ದರೂ ನಿಮ್ಗೆ ಅಂಡ್ಯುಲೇಷನ್ ಕಾಣಲ್ಲ, ಈವನ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ ಸರ್. ಇದರಲ್ಲಿ ಯಾವ ಬ್ರ್ಯಾಂಡ್ ಸಿಗುತ್ತೆ ನಿಮ್ಮ ಹತ್ರ? ಸರ್ ಬ್ರ್ಯಾಂಡ್ಸ್ ನಮ್ಮ ಹತ್ರ ಬಂದು ಅದೇ ಹೇಳಿದಂಗೆ ಸೆಂಚುರಿ ಸೈನಿಕ್ ಯೂಸ್ ಮಾಡ್ತಾ ಇದೀವಿ ಸರ್, ಆ್ಯಂಡ್ ದೆನ್ ಬ್ಲ್ಯಾಕ್ ಟಚ್ ಅಂತ ಯೂಸ್ ಮಾಡ್ತಾ ಇದೀವಿ. ಗೋಯಿಂಗ್ ಫಾರ್ ನಮ್ಮದೇ ಪ್ಲೈ ಆಗೋಂಥ ವಿವಾ ಕ್ಲಾಸಿಕ್ ಸುರಕ್ಷಾ ಅಂತ ಬರ್ತಾ ಇದೆ. ಸೊ ಗೋಯಿಂಗ್ ಫಾರ್ ಅದನ್ನು ಯೂಸ್ ಮಾಡ್ತಾರೆ. ಯಾವಾಗ ಲಾಂಚ್ ಮಾಡ್ತಿದ್ದೀರಾ ಸರ್? ಮೇ ಬಿ ಇನ್ನೊಂದು ಮಂತ್ ಒಳಗೆ ಬರುತ್ತೆ ಸರ್. ಅದು ಮಂತ್ ಒಳಗಡೆ ಬರುತ್ತೆ. ಥಿಕ್ನೆಸ್ ಅಂತ ಇದೆಯಲ್ಲ, ಯಾವ ಥಿಕ್ನೆಸ್ ಎಲ್ಲಿ ಯೂಸ್ ಆಗುತ್ತೆ? ಎಕ್ಸಾಕ್ಟ್ಲಿ. ಸೊ ಸರ್ ನಮ್ಮದು ಮಾಡಲರ್ ಇಂಡಸ್ಟ್ರಿಗೆ ನಾವು ಯೂಸ್ ಮಾಡೋದೇ ಬಂದು 16 mm ಯೂಸ್ ಮಾಡ್ತೀವಿ. ಏನಕ್ಕೆ 16 mm ಅಂತ ನಾವು ಮುಂದಿನ ನಮ್ಮ ಫ್ಯಾಕ್ಟ್ರಿಯಲ್ಲಿ ಹೇಳಿದ್ದೀನಿ. ಬೇಕಾದ್ರೆ ಅದಕ್ಕೆ ಬರುವಂಥ ಮಿನಿಫಿಕ್ಸ್ ಏನು ಬರುತ್ತೆ ಮ್ಯಾನುಫ್ಯಾಕ್ಚರ್ಸ್ಗಳು, ಅದು ಬರೋದೇ 16 mm ಪ್ಲೈಗೋಸ್ಕರ. ಪ್ಲಸ್ ನೀವು ಯಾವುದೇ ಪ್ಲೈ ತೊಗೊಂಡ್ರು ಮೇನ್ ಆಗಿ ನಮ್ಮ ಗ್ರಾಹಕರು ನೋಡಬೇಕಾಗಿರೋದು ಪ್ಲೈ ಬಂದು ಕ್ಯಾಲಿಬ್ರೇಟ್ ಆಗಿರಬೇಕು ಅಂತ ಕೇಳಿ. ಅಂದರೆ ಕ್ಯಾಲಿಬ್ರೇಷನ್ ಅಂದರೆ ಇವಾಗ ಇದ್ರ ಲಾಟ್ ಒಂದು 100 ಪೀಸ್ ಬಂತು ನಿಮಗೆ, 100 ಪೀಸ್ ಕ್ಯಾಲಿಬ್ರೇಷನ್ ಇತ್ತು ಅಂದ್ರೆ ಏನಾಗುತ್ತೆ, 16 mm ಅಂದರೆ ಪ್ರತಿಯೊಂದು 16 mm ಇರುತ್ತೆ. ಕೆಲವೊಂದು ನಾನ್ ಕ್ಯಾಲಿಬ್ರೇಟ್ ಪ್ಲೇಯರಿಗೆ ಒಂದು 16 ಇರುತ್ತೆ, ಒಂದೊಂದು ಪ್ಲೈ 15.8 mm ಅಥವಾ 16.1 mm ಹತ್ರ ಏರುಪೇರು ಬರುತ್ತೆ. ಆ ಥರ ಬಂದಾಗ ನಾವು ಮೇನಾಗಿ ಮಿನಿಫಿಕ್ಸ್ ಕಾನ್ಸೆಪ್ಟ್ ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸ್ವಲ್ಪ ಅಡ್ತರ್ ಕೊಡುತ್ತೆ. ಸೊ ಎವ್ರಿ ಪ್ಲೈ ಶುಡ್ ಬಿ ಕ್ಯಾಲಿಬ್ರೇಟೆಡ್ ಪ್ಲೈ ಆ್ಯಂಡ್ 16 mm ಥಿಕ್ನೆಸ್ ಸರ್ ಇರಬೇಕಾಗುತ್ತೆ. 16 mm ಥಿಕ್ನೆಸ್ ಇರಬೇಕಾಗುತ್ತೆ. ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ಒಂದು. ಆಮೇಲೆ ಫ್ಲೈಗಳ ರೇಟ್ ಎಷ್ಟಿರುತ್ತೆ ಸರ್ ಇವಾಗ? ಸರ್ ರೈಟ್ ಡಿಪೆಂಡ್ ಅಪಾನ್ ದಿ ಬ್ರ್ಯಾಂಡ್ ಮೇಲೆ ಸರ್. ಸೊ ಆಸ್ ಐ ಸೆಡ್, ಇವಾಗ ನೀವು ಸೆಂಚುರಿ ಗ್ರೀನ್ ಪ್ಲೈ ಎಲ್ಲ ತೊಗೊತೀರಾ ಅಂದರೆ ಆಬ್ವಿಯಸ್ಲಿ ಜಾಸ್ತಿ ಬರುತ್ತೆ. ಏನಕ್ಕೆ ಅವರು ಮಾರ್ಕೆಟಿಂಗ್ ಮಾಡಿರ್ತಾರೆ, ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ. ಮಿನಿಮಮ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಮಿನಿಮಮ್ ನೀವು ಮಾಯ್ಚರೈಸ್ಡ್ ಅಂತ ತೊಗೊಂಡ್ರೆ ಸಮಥಿಂಗ್ ವಿಚ್ ಇಸ್ ಪ್ರೈಸ್ ಅಬೌವ್ 58-60 rupees ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. MR ಗ್ರೇಡ್. BWP ಹೋಗ್ತೀರಾ ಅಂದರೆ ಅಬೌವ್ 90-100 ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೂಪರ್. ಬನ್ನಿ ಈಗ ಲ್ಯಾಮಿನೇಟ್ ಸ್ವಲ್ಪ ತೋರಿಸ್ಬಿಡ. ಎಸ್ ಸರ್. ಸೊ ಯಾವ ಬ್ರ್ಯಾಂಡ್ ಇದೆ ಸರ್ ಲ್ಯಾಮಿನೇಟ್? ಸರ್ ನಾವು ಏರೋಲ್ಯಾಮ್ ಯೂಸ್ ಮಾಡ್ತೀವಿ, ಆ್ಯಂಡ್ ದೆನ್ ಫೈನ್ ಟಚ್ ಯೂಸ್ ಮಾಡ್ತೀವಿ, ಡಾರ್ಬಿ, ಮೆರಿನೋ, ಗ್ರೀನ್ ಲ್ಯಾಮ್ ತುಂಬಾನೇ ಯೂಸ್ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಒಂದು 7 to 8 ಕಾಂಬಿನೇಷನ್ಸ್ ಕೊಡ್ತೀವಿ ನಾವು ಕಸ್ಟಮರ್. ಓಕೆ, ಸೊ ಸ್ಯಾಂಪಲ್ ತೋರಿಸ್ಬೋದಾ ನಮಗೆ? ಎಸ್ ಸರ್. ಸೊ ಫಾರ್ ಎಕ್ಸಾಂಪಲ್ ಇದು ಏರೋಲ್ಯಾಮ್ದು ಸರ್. ಸೊ ಏರೋಲ್ಯಾಮ್ ಕಾಂಬಿನೇಷನ್ಸಲ್ಲಿ ನಮ್ಮ ಪ್ರತಿಯೊಂದು ಎಲ್ಲನೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಸರ್, ಇದೆಲ್ಲ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್. ಸೊ ಜಾಸ್ತಿ ಮೂವಿಂಗ್ ಹೇಳಿ ನಮಗೆ, ಯಾವ್ದು ಜಾಸ್ತಿ ಮೂವಿಂಗ್ ಅಂತ ಬಂದಾಗ ಸರ್ ಇವಾಗ ಟೆಕ್ಸ್ಟೈಲ್ ಲ್ಯಾಮಿನೇಟ್ಸ್, ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ನೋಡಿ ಸರ್, ಚೆನ್ನಾಗಿ ಬರುತ್ತೆ ನಿಮಗೆ. ಆಲ್ಸೋ ಆಸ್ ವೆಲ್ ಆಸ್ ಇವಾಗ ಕೆಲವೊಂದು ಈ ಥರ ಟೈಲ್ ಪ್ಯಾಟರ್ನ್ಸ್ ಯೂಸ್ ಮಾಡ್ತಾ ಇದೀವಿ. ಇದೆಲ್ಲ ಬಂದು ನಮ್ಮ ಬಾರ್ ಕೌಂಟರ್ಸ್ ಅಥವಾ ನೀವು ಏನಾದ್ರು ಕನ್ಸೀಲ್ಡ್ ವಾಲ್ ಮಾಡ್ತಿದ್ರೆ ಅದಕ್ಕೆಲ್ಲ ಯೂಸ್ ಮಾಡೋಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಗಿವನ್ ದಟ್ ಸ್ವಲ್ಪ ಇದಕ್ಕೆ ಹೋಗ್ಬೋದು ನಾವು ಇವಾಗ ಇವ್ರದ್ರಲ್ಲೇ. ಸೊ ಇದೆಲ್ಲ ವುಡನ್ ಪ್ಯಾಟರ್ನ್ ಸರ್. ಇದು ವುಡನ್ ಪ್ಯಾಟರ್ನ್ಸಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಕೊಡ್ತಾರೆ. ಬಟ್ ನನಗೆ ಮೋಸ್ಟ್ ಪ್ರಿಫರ್ಡ್ ಇರೋದು 907SF ಅಂತ ಒಂದು ಬರುತ್ತೆ ಸರ್ ಲ್ಯಾಮಿನೇಟು, ವಿಚ್ ಇಸ್ ರಿಯಲಿ ಗುಡ್. ಇದು ಸರ್ ಗ್ರೆನಾಡಾ ಪೆನ್. ನಮ್ಮದು ಆಲ್ಮೋಸ್ಟ್ ಎಷ್ಟು ಪ್ರಾಡಕ್ಟ್ಸ್ ನೋಡ್ತೀರೋ ಒಂದು 80% ಅದನ್ನು ಯೂಸ್ ಮಾಡಿರುತ್ತೆ ಸರ್. ಓನ್ಲಿ ರೀಸನ್ ದಟ್ ಈ ಲ್ಯಾಮಿನೇಟ್ ಮೇಲೆ ಬರುವಂಥ ಈ ವುಡನ್ ಗ್ರೈನ್ಸ್ ಆಗಿರ್ಬೋದು, ಈ ವುಡನ್ ನಾಟ್ಸು, ಒಂದು ವೀನಿಯರ್ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅದೇ ಲುಕ್ ಈ ಲ್ಯಾಮಿನೇಟ್ ಒಂದು ಕೊಡೋದು ಸರ್. ಸೊ ಇದು 90% ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗುತ್ತೆ ಸರ್. ಇದು ವೀನಿಯರ್ ಥರ ನಾವು ಕಾಂಬಿನೇಷನ್ ಕೊಡ್ಬೋದು ಸರ್ ನಾವು ಇದಕ್ಕೆ. ಹೇಳ್ಬಿಡೋಣ ವೀಕ್ಷಕರಿಗೆ, 907SF ಇನ್ ಏರೋಲ್ಯಾಮ್ ಸರ್. ಇದು ಗ್ರೆನೇಡ್ ಫೈನ್ ಏರೋಲ್ಯಾಮಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಓಕೆ 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 ಓಕೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ಆಗಿ ಡಾರ್ಬಿಗೆ ಹೋಗ್ಬೋದು ಸರ್. ನಾವು ಡಾರ್ಬಿದು ನೋಡ್ಬೋದು. ಡಾರ್ಬಿ ಹೊಸದಾಗಿ ಮಾರ್ಕೆಟ್ ಬಂದಿದೆ, ತುಂಬ ಚೆನ್ನಾಗಿದೆ. ಇವ್ರದ್ದು ಸ್ವಲ್ಪ ಮೇನ್ ಆಗಿತ್ತು ಫ್ಲೂಟಲ್ ಲ್ಯಾಮಿನೇಟ್ಸ್. ಸೊ ನೀವು ನೋಡ್ಬೋದು ಸರ್, ನಾವು ಫ್ಲೂಟಲ್ ಪ್ಯಾನಲ್ ಸಪ್ರೇಟಾಗಿ ಹೋಗೋದು ಬದಲು ಇದೇ ಥರ ಫ್ಲೂಟಲ್ ಲ್ಯಾಮಿನೇಟ್ಸ್ ನಾವು ಪ್ಲೈಬೋರ್ಡ್ ಮೇಲೆ ನಾವು ಇನ್ಸೆಟ್ ಮಾಡ್ಕೊಬೋದು. ಇದೆಲ್ಲ ಪೇಸ್ಟಲ್ ಕಲರ್ಸ್ ಅಲ್ವಾ ಸರ್? ಪೇಸ್ಟಲ್ ಕಲರ್ಸ್, ಪೇಸ್ಟಲ್ ಕಲರ್ಸು ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನ್ ಹೈಲೈಟಿಂಗ್ಸು ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ಚೆನ್ನಾಗಿದೆ ಸರ್. ಇದು ಯೂಸ್ ಮಾಡೋ ಬೆಸ್ಟ್ ಅಂತೀನಿ. ತುಂಬ ಬೆಸ್ಟ್ ಬರುತ್ತೆ. ಟಚ್ ಆ್ಯಂಡ್ ಫಿಲ್ಮ್ ಹಾಗೆ ಸಿಗುತ್ತೆ ಸರ್. ಇದು ಸೂಪರ್ ಆಗಿದೆ ಇದು. ಓಕೆ, ಇದು ಯಾವ್ದ್ರಲ್ಲಿ ಬರುತ್ತೆ ಸರ್? ಇದು ಡಾರ್ಬಿ ಸರ್. ಡಾರ್ಬಿ ಈ ಬ್ರ್ಯಾಂಡ್ ಹೆಸರು ಬಂದು ಡಾರ್ಬಿ ಅಂತ ಸರ್. ಡಾರ್ಬಿ ಅಂತ ತುಂಬ ಒಳ್ಳೆ ಪ್ರೀಮಿಯಂ ಲ್ಯಾಮಿನೇಟ್ಸ್ ಕೊಡ್ತಿದ್ದಾರೆ, ಮಾರ್ಕೆಟ್ಗೆ ಬಂದಿದ್ದಾರೆ, ತುಂಬ ಚೆನ್ನಾಗಿದೆ ಸರ್. ಅದೇ ಸ್ಯಾಂಪಲ್ ತೋರಿಸಿ, ಜಾಸ್ತಿ ಯೂಸ್ ಆಗುವಂಥದ್ದು. ಜಾಸ್ತಿ ನಾವು ಇದರಲ್ಲಿ ಮೇನಾಗಿ ಶೇಡ್ಸ್ ಯೂಸ್ ಮಾಡ್ತಿರೋದು ಸರ್. ಈ ಗ್ರೇ ಕಲರು ಮತ್ತು ಈ ಸೀಪಲ್ಲಿ ಹೋಗ್ತಾ ಇದೀವಿ, ತುಂಬ ಚೆನ್ನಾಗಿ ಇದೆರಡು ಮೂವಿಂಗ್ ಆಗ್ತಾ ಇದೆ ಸರ್. ಆ್ಯಂಡ್ ಇವ್ರದ್ದೇ ಬಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸ್ ಬರುತ್ತೆ. ಇದೇ ನೋಡಿ ಅದೇ ಫ್ಲೂಟೆಡ್ ನಿಮಗೆ ಡೈನಲ್ ಸ್ಪೇಸ್ ಬರುತ್ತೆ. ಸೊ ಡೈನಲ್ ಹೋಗಿದ್ದಾರೆ. ನಾನು ಕೆಲವೊಂದು ಇವ್ರದ್ದು ಸ್ಟೋನ್ ನಿಮ್ಗೆ ತೋರಿಸ್ತೀನಿ ಸರ್. ಸ್ಟೋನಲ್ಲಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ಸ್. ಸ್ಟೋನ್, ಎಸ್ ಸರ್.
ಸೊ ಇಲ್ಲಿ ಇದೆಲ್ಲ ನಿಮ್ಗೆ ಸ್ಟೋನ್ ಫಿನಿಶ್ ಥರ ಬರುತ್ತೆ. ಓಕೆ. ಸೊ ದಟ್ ಇದು ಒಂದು ಮೈಲ್ಡ್ ಲುಕ್ಗೆ ನಾವು ಇದನ್ನು ತೊಗೊಂಡು ಹೋಗ್ಬೋದು. ಇದರಲ್ಲಿ ಒಂದು ಸ್ವಲ್ಪ ನಾವು ಪೂಜಾ ಯೂನಿಟ್ಸ್ ಯಾವ ಥರದ್ದು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ತೋರಿಸ್ತೀನಿ ಸರ್ ನಿಮಗೆ. ತೋರಿಸಿ ಸರ್ ನಮಗೆ. ಎಸ್ ಸರ್. ಸೊ ಇದೆಲ್ಲ ಬಂದು ನೋಡಿ ಸರ್ ನಾವು ಕ್ಲೀನಿಗೆ ಯೂಸ್ ಮಾಡ್ಬೋದು. ಇದರಲ್ಲೇ ನಿಮ್ಗೆ 2 ಕಾಂಬಿನೇಷನ್ ಇದೆ. ಸೊ ಇದು ಗ್ಲಾಸಿ ಬರುತ್ತೆ, ಇದು ಮ್ಯಾಟ್ ಬರುತ್ತೆ. ಮ್ಯಾಟ್ ಅಗೇನ್ ಟೆಕ್ಸ್ಚರ್ಡು, ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಆ ಒಂದು ಟೆಕ್ಸ್ಚರ್ ನಿಮ್ಗೆ ಫೀಲ್ ಆಗುತ್ತೆ ಸರ್. ಇದು ಹೌದು ಸರ್, ಇದು ಗೊತ್ತಾಗ್ತಾ ಇದೆ. ಆ ಥರ ಫಿನಿಶ್ ನಾವು ಇದಕ್ಕೆ ಹೋದಾಗ ತುಂಬ ಚೆನ್ನಾಗಿ ಬರುತ್ತೆ ಸರ್. ಎಲ್ಲಿ ಹಾಕ್ಬೋದು ಸರ್ ಇದನ್ನ? ಸೊ ಇದ್ರಲ್ಲಿ ಟಿ ಯೂನಿಟ್ ಸಿಂಬಾಗ ಹೋಗ್ಬೋದು. ಟಿ ಯೂನಿಟ್ ಸಿಂಬಾಗ ಒಳ್ಳೆ ನಿಮ್ಗೆ ಸ್ಟೋನ್ ಫಿನಿಶ್ ಬೇಕು ನೋಡಿ ಸರ್. ಈ ಥರ ಇದೆಲ್ಲ ಹೋದಾಗ ಕಾಂಬಿನೇಷನ್ಸು ಟಿ ವಿ ಹಿಂಭಾಗ ತುಂಬ ಚೆನ್ನಾಗಿ ಬರುತ್ತೆ ಸರ್. ಶುಗರ್ ಫಿನಿಶ್ ಥರ ಇದೆ, ತುಂಬ ಚೆನ್ನಾಗಿ ಬರುತ್ತೆ ಸರ್. ಓಕೆ. ಅದೇ ನಾವೇನೋ ಪೂಜಾ ಹಿಂಭಾಗ ಹೋದ್ರೆ ಈ ಥರಕ್ಕೆ ಹೋಗ್ಬೋದು. ಸೊ ಇದೇನಾಗುತ್ತೆ ನಿಮಗೆ ಟೋಟಲ್ ಒಂದು ನ್ಯಾಚುರಲ್ ಸ್ಟೋನ್ ಹಾಕ್ದಂಗೆ ಇರುತ್ತೆ. ಆ ಥರ ಹೋದಾಗ ಚೆನ್ನಾಗಿ ಕಾಂಬಿನೇಷನ್ಸ್ ಕೊಡುತ್ತೆ ಸರ್. ಇದು ಚೆನ್ನಾಗಿದೆ ಸರ್. ಇದು ಏನಂತಾರೆ ಸರ್ ಇದಕ್ಕೆ? ಇದನ್ನು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸ್ ಸರ್. ಇವೆಲ್ಲ ಟೋಟಲ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸು. ಬಟ್ ತುಂಬ ಒಂಥರ ಈ ಸೆರೀನ್ ಶೇಡ್ಸ್ ಅಂತ ಹೇಳ್ತೀವಿ ಸರ್, ಆ ಒಂದು ಕಾಂಬಿನೇಷನ್ಸಲ್ಲಿ ಇವೆಲ್ಲ ರನ್ ಆಗುತ್ತೆ ಸರ್. ಇದು ಓಕೆ. ಈ ಥರ ತುಂಬ ಆಪ್ಷನ್ಸ್ ಇದೆ. ಎಸ್ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಎಲ್ಲ ವುಡನ್ ಕಾಂಬಿನೇಷನ್ಸ್ ಬರುತ್ತೆ ಸರ್. ಇದೆಲ್ಲ ಸೊ ಇದೇನು ಡಾರ್ಬಿ ಅಲ್ವಾ ಸರ್? ಡಾರ್ಬಿ ಅಂತ ಸರ್, ಒನ್ ಆಫ್ ದಿ ವೆರಿ ಗುಡ್ ಲ್ಯಾಮಿನೇಟ್ ಸರ್ ಇದು. ಸೂಪರ್ ಸರ್. ನೆಕ್ಸ್ಟ್ ಹಾಗೆ ಇನ್ನೇನು ನೋಡ್ತಾ ಇದ್ದೀವಿ ಸರ್? ನೆಕ್ಸ್ಟ್ ಇನ್ನೊಂದರ ಬೇಕಾದ್ರೆ ನಾವು ಕೌಂಟರ್ ಟಾಪ್ ಬೇಕಾದ್ರೆ ನಿಮ್ಗೆ ತೋರಿಸ್ಬೋದು ಸರ್. ಅಂದರೆ ಜನರಲಿ ಇವಾಗ ನಮ್ಮ ಕಿಚನ್ ಟಾಪಿಗೆ ಏನು ಯೂಸ್ ಮಾಡ್ತೀವಿ ಆ ಕೌಂಟರ್ ಟಾಪು ನಾವು ಇಲ್ಲೇ ಸೆಲೆಕ್ಷನ್ಸ್ ಮಾಡ್ಕೊಡ್ತೀವಿ ಕಸ್ಟಮರ್ಗೆ ಸರ್. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ಸರ್, ಇದು ಟೋಟಲಿ ಗ್ರಾನೈಟ್ ಸ್ಯಾಂಪಲ್ಸು. ಯಾಕಂದ್ರೆ ತುಂಬ ಕಡೆ ಕಸ್ಟಮರ್ಸ್ ಹೇಳಿದ್ದಾರೆ ಸರ್ ನಮ್ಗೆ ಗೊತ್ತಿಲ್ಲ, ನಾವು ಗೊತ್ತಿದೆ ಬರೀ ಗ್ರಾನೈಟಲ್ಲಿ ಬರೀ ಬರೋದೇ ಇದೊಂದು ಬ್ಲ್ಯಾಕ್ ಗ್ಯಾಲಕ್ಸಿ ಬಿಟ್ಟರೆ ಝೆಡ್ ಬ್ಲ್ಯಾಕ್ ಅಂತ ಹೇಳ್ತಾರೆ ಸರ್ ಕಸ್ಟಮರ್. ಇದೆರಡೇ ನೋಡಿ, ಇದೆರಡೇ ನೋಡೋದು. ಬಟ್ ನಮ್ಮಲ್ಲಿ ನೋಡ್ಬೋದು ಸರ್, ಇನ್ನೂ ವೆರೈಟೀಸ್ ಕೊಟ್ಟಿದ್ವಿ, ಇನ್ನೊಂದು ಆಲ್ಮೋಸ್ಟ್ 8 ಕಲರ್ಸ್ ಕೊಟ್ಟಿದ್ದೀವಿ. ಸೊ ಎನಿ ಕಾಂಬಿನೇಷನ್ ಕ್ಯಾನ್ ಬಿ ಡನ್. ಸೊ ನಿಮ್ಮದೇ ಒಂದು ವಿಡಿಯೋ ನಾವು ಮಾಡಿದ್ವಿ ಸರ್, ಮೆನನ್ಶ್ರೀ ಅಂತ ನಾನು ಆಗಲೇ ನಿಮ್ಗೆ ಏನು ಹೇಳಿದ್ದೆ, ಅದೇ ಪ್ರಾಜೆಕ್ಟ್ ನಾವು ಇದನ್ನು ಯೂಸ್ ಮಾಡಿರೋದು. ಹಾಸನ್ ಗ್ರೀನ್ ಥರ ಬರುತ್ತೆ. ತುಂಬ ಒಳ್ಳೆ ಕಾಂಬಿನೇಷನ್ಸು, ನೋಡೋಕೆ ಒಳ್ಳೆ ಪ್ರೀಮಿಯಂ ಲುಕ್ ಕೊಡೋದು ಸರ್. ಸೂಪರ್. ಕ್ವಾಡ್ ಸರ್ ನಮ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಇದಕ್ಕೆಲ್ಲ ನಾವು ಹೋಗ್ಬೋದು ಸರ್. ಇವಾಗ ತುಂಬ ಜನ ತಗೊತಿದ್ದಾರೆ ಈ ಥರ ಗ್ರಾನೈಟ್ಗೆ ಹೋಗ್ಬೋದು, ಆರಲ್ಸ್ ಇದಕ್ಕೂ ಹೋಗ್ಬೋದು ನೀವು. ನಿಮಗೆ ಇದು ಗ್ರಾನೈಟ್ ಸರ್. ಸೊ ಲೈಟ್ ಗ್ರಾನೈಟ್ ಸರ್ ಇದು. ಎಸ್ ಬಟ್ ನೋಡಿದ್ರೆ ಗ್ರಾನೈಟ್ ಬರುತ್ತೆ ಇದು. ಸೊ ಆ ಥರ ಕಾಂಬಿನೇಷನ್ಸ್ ನಾವು ರನ್ ಮಾಡ್ಕೊಬೋದು ಸರ್. ಅದನ್ನ ಚೆನ್ನಾಗಿದೆ ಸರ್. ಇದು ಹಾಕ್ಬೋದು ಆರಾಮಾಗಿ. ಇವಂದೇ ನೋಡಿ ಈ ರೆಡ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಈ ಥರ ಗ್ರಾನೈಟಲ್ಲಿ ಕಮ್ಮಿ ವೇರಿಯೇಷನ್ಸ್ ಅಲ್ಲಿ ತುಂಬ ವೇರಿಯೇಷನ್ಸ್ ನಾವು ತೊಗೊಂಡು ರನ್ ಮಾಡ್ಕೊಬೋದು ಸರ್ ಇದನ್ನ. ಸೊ ಇದು ನೋಡಿ ಲಾಕಾ ರೆಡ್ ಅಂತ ಬಂದಿದೆ, ಲಾಕಾ ರೆಡ್. ಸೊ ಇದಕ್ಕೆ ಹೋಗ್ಬೋದು ಸರ್. ಇದು ಚೆನ್ನಾಗಿ ಕಾಂಬಿನೇಷನ್ಸ್ ಕೊಡುತ್ತೆ. ಆ್ಯಸ್ ವೆಲ್ ಎಸ್ ಇದನ್ನು ಚೆನ್ನಾಗಿ ಕೊಡುತ್ತೆ. ಇದು ಬಂದು ನೋಡಿದ್ರೆ ಟ್ಯಾನ್ ಬ್ರೌನ್ ಅಂತ. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಗುಡ್. ಸೊ ಎಲ್ಲರೂ ನೀವು ವೈಟ್ ಕಲರ್ ಡಾಡಾ ಟೈಲ್ ಹೋಗ್ತಾ ಇದ್ದಾರೆ, ಲೈಟರ್ ಶೇಡು, ಆಸ್ ವೆಲ್ ಎಸ್ ಕೆಳಗೆ ಯೂನಿಟ್ ನಿಮ್ಗೆ ಲೈಟರ್ ಶೇಡ್ ಬರ್ತಿದ್ದಾರೆ. ಈ ಥರದೆಲ್ಲ ಗ್ರಾನೈಟಿಗೆ ಹೋದಾಗ ಒಳ್ಳೆ ಕಾಂಬಿನೇಷನ್ ಕೊಟ್ಟು ಸರ್. ನೀವೇನು ಬರೀ ಬ್ಲ್ಯಾಕಿಗೆ ಹೋಗ್ಬೇಕಂತಲ್ಲ, ಇಷ್ಟೊಂದು ಕಾಂಬಿನೇಷನ್ಸ್ ಕೊಟ್ಟಿದ್ದೀವಿ. ಸೊ ಅದ್ರಲ್ಲಿ ರನ್ ಮಾಡ್ಕೊಂಡು ಹೋಗ್ಬೋದು ಸರ್ ನಾವು. ಮಾಡ್ಬೋದಲ್ವಾ? ಎಸ್ ಸರ್. ಇದರಲ್ಲಿ ಮತ್ತೆ ಇನ್ನೇನಿದೆ? ಕಾರ್ಡ್ಸ್ ಸ್ವಲ್ಪ ಪ್ರೀಮಿಯಂ ಹೋಗ್ತಾರೆ, ಕ್ವಾಡ್ಸ್ ಬರುತ್ತೆ ಸರ್. ಸೊ ಇದು ಬಂದು ಏಜಲ್ ಬ್ರ್ಯಾಂಡ್ ಅವ್ರದ್ದು. ಸೊ ಈ ಥರ ಒಂದು ಕ್ವಾಡ್ಸ್ ನಾವು ಯೂಸ್ ಮಾಡ್ತೀವಿ ಸರ್ ಇದನ್ನ. ಸೊ ಅಗೇನ್ ಇದರಲ್ಲಿ ತುಂಬ ಕಾಂಬಿನೇಷನ್ಸ್ ಬರುತ್ತೆ. ಸತ್ವಾರಿಯೋ ಅಂತ ಇರುತ್ತೆ, ಬಿಯಾಂಕೋ ಮ್ಯಾಪಲ್ ಅಂತ ಬರುತ್ತೆ. ಸೊ ತುಂಬ ಕಾಂಬಿನೇಷನ್ಸ್ ರನ್ ಮಾಡ್ಬೋದು. ಸೊ ಕೆಲವೊಂದು ನಿಮಗೆ ತೋರಿಸಿ ನೋಡಿ. ಏಜಲ್ ಸರ್, ಏಜಲ್ ಬ್ರ್ಯಾಂಡ್ ಅವ್ರದ್ದು. ಸೊ ಈ ಥರ ಕಾಂಬಿನೇಷನ್ಸ್ ಬರುತ್ತೆ. ಸೊ ಬೇಸಿಕಲಿ ಇದೆಲ್ಲ ಏನಂದರೆ ಇವಾಗ ನಾವಿಲ್ಲಿ ಲ್ಯಾಮಿನೇಟ್ ಸೆಲೆಕ್ಷನ್ಸ್ ಮಾಡಬೇಕಾದ್ರೆ ನಮ್ಮ ಡಿಸೈನರ್ಸ್ ಏನು ಮಾಡ್ತಾರೆ, ಇಲ್ಲೇ ನಿಮಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ನೀವು ಮತ್ತೆ ಗ್ರ್ಯಾಂಡ್ ಅಂಗಡಿಗೆ ಹೋಗಬೇಕು, ಕ್ವಾಡ್ಸ್ಗೆ ಹೋಗಬೇಕು, ಅಲ್ಲಿ ನೀವು ಸರ್ಚ್ ಮಾಡಬೇಕನ್ನೋದು ಆಪ್ಷನ್ಸ್ ಏನೂ ಬರಲ್ಲ. ಎವ್ರಿಥಿಂಗ್ ನೀವು ಒನ್ ಸ್ಟಾಪ್ ಸೊಲ್ಯೂಷನ್ ನಾವು ಇಲ್ಲೇ ಸೆಲೆಕ್ಟ್ ಮಾಡ್ಕೊಡ್ತೀವಿ ಸರ್. ಸೊ ದಸ್ ಇಸ್ ದ ರೀಸನ್ ನಾವು ಎಲ್ಲ ಇಲ್ಲೇ ತರಿಸಿಟ್ಕೊಂಡಿದ್ದೀವಿ. ಒಂದೇ ಸರಿ ಸೆಲೆಕ್ಷನ್ಸ್ ಮಾಡಿ ನಿಮಗೆ ಕೊಡ್ತೀವಿ ಸರ್ ನಿಮಗೆ. ಸೊ ನೋಡಿ ಕ್ವಾಡ್ಸ್ಗೆ ಹೋದ್ರೆ ಏನಾಗುತ್ತೆ, ನಂಬರ್ ಆಫ್ ಕಾಂಬಿನೇಷನ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಥಿಕ್ನೆಸ್ ಎಷ್ಟು ಬರುತ್ತೆ ಇದು ಸರ್? ಥಿಕ್ನೆಸ್ ಎಲ್ಲ ಬಂದು ನಿಮಗೆ 20 ಬರುತ್ತೆ ಸರ್. ಇದು 20 ಬರುತ್ತೆ. ಸೇಮ್ ಇದು ಸ್ಯಾಂಪಲ್ಸ್ ಅಷ್ಟೇ ಸರ್. ಓಕೆ. ವೀಕ್ಷಕರು ಇಷ್ಟು ದಪ್ಪ ಇಲ್ಲ, ಮತ್ತೆ 18 mm ದಪ್ಪ ಬರುತ್ತೆ. ಹಾಗೆ ನಾವು 40 mm ಪ್ರೊಡಕ್ಷನ್ ಸೇಮ್ ಗ್ರಾಂಡ್ ಥರನೇ ಕೊಡ್ತೀವಿ ಸರ್ ಇದಕ್ಕೆ. ಓಕೆ. ಸೊ ಇದರಲ್ಲಿ ಇಲ್ಲೂ ಕೂಡ ಆಪ್ಷನ್ಸ್ ಇದೆ ಅಲ್ವಾ? ಹೌದು ಸರ್, ಅಲ್ಲೂ. ಸೊ ಅಗೇನ್ ಇನ್ನೊಂದು ಬ್ರ್ಯಾಂಡ್ ಸರ್, ಪ್ರೈಮಾ ಸ್ಟೋನ್ ಅಂತ ಒಂದು ಬ್ರ್ಯಾಂಡು. ಸೊ ಅವ್ರ ಕಡೆನೂ ಇಷ್ಟೊಂದು ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಇಲ್ಲಿ ಬಂದಾಗ ಸೆಲೆಕ್ಷನ್ಸ್ ಮಾಡಿ ನಾವು ಇದನ್ನ ಆರ್ಡರ್ ಇಲ್ಲೇ ತೊಗೊಂಡು ಪ್ಲೇಸ್ ಮಾಡಿಕೊಂಡು ಕಳ್ಸೋಕ್ಕೆ ಬೆಸ್ಟ್ ಬರುತ್ತೆ ಸರ್ ಇದು. ಸೂಪರ್. ಸೊ ಇದ್ರ ಜೊತೆ ಥರನೇ ಗ್ಲಾಸ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್. ಎಕ್ಸಾಕ್ಟ್ಲಿ. ಗ್ಲಾಸಸ್ ಏನೇನು? ಗ್ಲಾಸ್, ಹೌದು ಸರ್. ಗ್ಲಾಸಲ್ಲಿ ಏನಾಗುತ್ತೆ ಮೇನ್ ಆಗಿದ್ರೆ ನಾವು ಫ್ಲೋ ಟು ಸೀಲಿಂಗ್ ಶಟರ್ಸ್ಗೆಲ್ಲ ಬೇಕಾದ್ರೆ ಗ್ಲಾಸ್ ಹೋಗ್ತಾ ಇದೀವಿ ಸರ್. ಸೊ ಆ ಥರ ಗ್ಲಾಸ್ ಹೋದಾಗ ಏನಾಗುತ್ತೆ, ದಿಸ್ ಇಸ್ ಒನ್ ಆಫ್ ದಿ ಬ್ರ್ಯಾಂಡ್ ಇನ್ ಗ್ಲಾಸ್, AAS ಅಂತ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಮೋರಿ ಗಾರ್ಡ್ ಥರನೇ ಒಳ್ಳೆ ಬ್ರ್ಯಾಂಡ್ ಇದು ಡೆಕೋರಲ್ಲಿ, AAS ಅಂತ. ಸೊ ಇವ್ರದ್ದೇ ಗ್ಲಾಸ್ ನಾವು ಯೂಸ್ ಮಾಡ್ತೀವಿ ಸರ್. ಸೊ ನೀವು ನೋಡಿ, ಅಂದರೆ ಲ್ಯಾಕ್ರೆಡ್ ಗ್ಲಾಸಾ ಕಾಮನ್ ಗ್ಲಾಸಾ ನೀವು? ಲ್ಯಾಕ್ರೆಡ್ ಗ್ಲಾಸ್ ಸರ್ ಇದು. ಲ್ಯಾಕ್ರೆಡ್ ಗ್ಲಾಸು ಇದೆಲ್ಲ ಬಂದು ನಾವು ಒಂದು ಪಾರ್ಟಿಷನ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಫಾರ್ ದಿ ವಾರ್ಡ್ರೋಬ್ ನಾವು ಫ್ಲೋ ಟು ಸೀಲಿಂಗ್ ಏನು ವಾರ್ಡ್ರೋಬ್ ಯೂಸ್ ಮಾಡ್ತೀವಿ ಅದಕ್ಕೆ ಹಾಕ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಇದು ಗ್ಲಾಸಲ್ಲೇ ಮ್ಯಾಟ್ ಗ್ಲಾಸ್ ಇದು. ಯಾಕಂದ್ರೆ ತುಂಬ ಜನ ಗ್ಲಾಸ್ ತುಂಬ ಶೈನಿಂಗ್ ಬರುತ್ತೆ, ತುಂಬ ಗಾಡಿಯಾಗಿ ಕಾಣುತ್ತೆ ಅಂತಾರೆ. ಬಟ್ ಅದರಲ್ಲಿ ನಾವು ಈ ಥರ ಮ್ಯಾಟ್ ಫಿನಿಶ್ ಕೊಟ್ಟಿದ್ವಿ, ನಿಮ್ಗೆ ಜಾಸ್ತಿ ಶೈನಿನೆಸ್ಸೇ ಬರಲ್ಲ. ಅದಕ್ಕೆ ಹೋಗ್ಬೋದು ಅಥವಾ ಇದಕ್ಕೆ ಹೋಗ್ಬೋದು. ಇಲ್ಲಿ ಇದು ವೈಬ್ರೆಂಟ್ ಸೀರೀಸ್ ಅಂತ ಸರ್ ಇದು. ಅಂದರೆ ಒಂದು ವೈಬ್ರೆಂಟ್ ಕಲರ್ಸು, ಈ ಬ್ಲೂಸು, ಆರೆಂಜು ಆ ಹತ್ರ ಹೋಗ್ತೀರ ಅಂದರೆ ಇದಕ್ಕೆ ಹೋಗ್ಬೋದು. ಫುಲ್ಲಾಗಿ ನಿಮ್ಗೆ ವೈಬ್ರೆಂಟ್ ಕಲರ್ಸ್ ಕೊಡುತ್ತೆ. ಅಥವಾ ಸಟಲ್ ಕಲರ್ಸ್ ಅಂದರೆ ಈ ಥರ ಹೋಗ್ಬೋದು. ಇದು ಅರ್ಧಿ ಸೀರೀಸ್ ಅಂತ. ಟೋಟಲಾಗಿ ನಮ್ಮದು ಗ್ರೇಸು, ಅದಕ್ಕೆ ಬ್ರೌನು, ವೈಟು ಆ ಥರ ಕಾಂಬಿನೇಷನ್ಸು ಕೊಡ್ತೀವಿ ಸರ್. ಎಲ್ಲ ಗ್ಲಾಸ್ ಏನೋ ಸರ್? ಇದೆಲ್ಲ ಗ್ಲಾಸ್ ಸರ್, ಇದು ಟೋಟಲ್ ಗ್ಲಾಸ್. ಚೆನ್ನಾಗಿದೆ ಸರ್. ಸೊ ಮ್ಯಾಟು ಆಸ್ ವೆಲ್ ಆಸ್ ಗ್ಲಾಸ್ ಎಲ್ಲೂ ನಾವು ಗ್ಲಾಸ್ನ ಪ್ರೊವೈಡ್ ಮಾಡ್ತೀವಿ. ಕೆಲವೊಬ್ಬರು ಕಸ್ಟಮರ್ಸ್ ಇನ್ನೂ ನಮ್ಮ ಕಾಂಬಿನೇಷನ್ಸ್ ಬೇಕು ಅಂದರೆ ಸಪ್ರೇಟಾಗಿ ನಾವೇ ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ ಸರ್ ಶೇಡ್ಸ್ನ. ಸೊ ನಾವಿಲ್ಲಿ ಲೋಕಲ್ ವೆಂಡರ್ಸ್ನೆಲ್ಲ ಪ್ಲೇಸ್ ಮಾಡಿಕೊಂಡು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಕಾಂಬಿನೇಷನ್ಸು ಕೊಡ್ತೀವಿ ನಾವು ಕಸ್ಟಮರ್ಗೆ. ಎನಿ ಕಾಂಬಿನೇಷನ್ ಯಾವುದೇ ಕಸ್ಟಮರ್ಸ್ ಕೇಳಿದ್ರು ನಮ್ಮ ಹತ್ರ ಟೋಟಲ್ ಆಗಿ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸೊ
ಸೊ ಈ ಥರ ಕಾಂಬಿನೇಷನ್ಸ್ ನಾವು ರನ್ ಮಾಡೋದು. ಸೊ ನೀವು ಕೆಳಗೆ ನಮ್ದೇನು ಕಿಡ್ಸ್ ಬೆಡ್ರೂಮಲ್ಲಿ ನೋಡಿರ್ತೀರಾ ಅದೆಲ್ಲ ಈ ಥರ ಒಂದು ಶೇಡ್ಸ್ ಎಲ್ಲ ನಾವು ತೊಗೊಂಡು ಹೋಗಿರೋದು ಸರ್ ಇಲ್ಲಿ. ಕರೆಕ್ಟ್. ಸೊ ನಂಬರ್ ಆಫ್ ಕಲರ್ಸ್ ಆಪ್ಷನ್ಸು ಜಾಸ್ತಿ ಕೊಡ್ತೀವಿ ಆ್ಯಂಡ್ ಎಲ್ಲ ನಾವು ಮುಂದೆ ಕಡೆ ಸಿಗೋಂಗು ನಾವು ಮಾಡ್ಕೊಡ್ತೀವಿ ಸರ್ ನಿಮಗೆ. ಓಕೆ, ಈ ಥರ ಗ್ಲಾಸ್ಗಳು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್? ಸರ್ ಇದು ಮೇನಾಗಿ ನಾವು ಕೊಡೋದು ಬಂದು ನಿಮಗೆ ಸ್ಲೈಡರ್ ವಾರ್ಡ್ರೋಬ್ಸಲ್ಲಿ ಫ್ಲೋರ್ ಟು ಸೀಲಿಂಗಲ್ಲಿ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ, ಅಥವಾ ಏನಾದ್ರು ಪಾರ್ಟಿಷನ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇನ್ನೊಂದು ನಿಮ್ಗೆ ಹೇಳಿದೆ, ಕಿಚನ್ ಡ್ಯಾಡೋ ಟೈಲ್ ಬೋದು ನಾವು ಲೆಕ್ಕ ಗ್ಲಾಸ್ಗೆ ಹೋಗ್ಬೋದು ಅಂತ, ಆ ಥರ ಲೆಕ್ಕ ಗ್ಲಾಸ್ಗೂ ನಾವು ಇದನ್ನು ಯೂಸ್ ಮಾಡ್ಕೊಂಡು ಟಫ್ ಆನ್ ಮಾಡಿ ಯೂಸ್ ಮಾಡ್ಬೋದು ಸರ್. ಮಾಡ್ಕೋಬೋದು. ಎಸ್ ಸರ್. ಸೂಪರ್. ಅದರ್ ದೆನ್ ದಿಸ್ ಇನ್ನೇನೇನು ಐಟಮ್ಸ್? ಅದರ್ ದೆನ್ ದಿಸ್ ನಾವು ಫ್ಯಾಬ್ರಿಕ್ಸ್ ಇಲ್ಲೇ ಸೆಲೆಕ್ಟ್ ಮಾಡ್ಕೊಡ್ತೀವಿ ಸರ್. ಸೊ ಹೆಡ್ ಬೋರ್ಡ್ಸ್ ಆಗಿರ್ಬೋದು, ಅಥವಾ ಅವರು ಸೋಫಾ ನಮ್ಮ ಹತ್ರ ಮಾಡಿಸ್ಕೊಂತಿದ್ದಾರೆ, ಅಪಾಲ್ಸ್ಟ್ರಿ ವರ್ಕ್ಸು ಪ್ರತಿಯೊಂದಕ್ಕೂ ನೋಡಿ ಸರ್ ಇಲ್ಲೇ ಇರುತ್ತೆ. ಸೊ ಈ ಥರ ಕಾಂಬಿನೇಷನ್ಸಲ್ಲಿ ನಾವೇನು ಥೀಮ್ ಬೇಸಾಗಿ ವರ್ಕ್ ಮಾಡಿರ್ತೀವಿ, ನಮ್ಮ ಡಿಸೈನರ್ಸ್ ಪ್ರತಿಯೊಂದು ಲ್ಯಾಮಿನೇಟ್ಸು, ಇವಾಗ ಕಾಟ್ ತೊಗೊಂತೀರ ಕಾಟಿಗೆ ಯಾವ ಥರ ಲ್ಯಾಮಿನೇಟ್ ಹೋಗಿದ್ದೀರಾ ಅಂದ್ಕೊಂಡು ಇದರಲ್ಲೇ ಪ್ರತಿಯೊಂದು ನಾವೇ ಸೆಲೆಕ್ಟ್ ಮಾಡಿ ಇಲ್ಲಿ ಕೊಡ್ತೀವಿ. ಸೊ ಮತ್ತೆ ನೀವೆಲ್ಲೂ ಹೋಗಿ ಬೇರೆ ಸೆಲೆಕ್ಟ್ ಮಾಡೋಂಥ ಆಪ್ಷನ್ಸ್ ನಮಗೆ ನಿಮಗೆ ಇದು ಮಾಡೋಕೆ ಕೊಡಲ್ಲ ಸರ್. ಎವ್ರಿಥಿಂಗ್ ವುಡ್ ಬಿ ಡನ್ ಹಿಯರ್ ಓನ್ಲಿ. ಸೆಲೆಕ್ಷನ್ಸ್ ಮಾಡಿ ನಿಮ್ಗೆ ಕೋಡ್ಸನ್ನು ಕಳಿಸ್ಕೊಟ್ಟು ಆರ್ಡರ್ ತೊಗೊಂಡು ನಾವು ಮುಗಿಸ್ಕೊಡ್ತೀವಿ ಸರ್. ಸೂಪರ್ ಸೂಪರ್. ಓಕೆ ಓಕೆ, ಇದಾಯಿತು. ಇದು ಬಿಟ್ಟು ಇನ್ನೇನಿದೆ? ಇದು ಬಿಟ್ಟು ನಾವು ಹೈಲೈಟಿಂಗ್ ಐಟಮ್ ನೋಡ್ಬೋದು ಸರ್. ಹೈಲೈಟಿಂಗ್ ಎಲಿಮೆಂಟ್ಸ್ ಅಂದರೆ ಚಾರ್ಕೋಲ್ ಶೀಟು, PVC ಪ್ಯಾನಲ್ಸು, ಅದನ್ನು ಇಲ್ಲೇ ಪ್ಲೇಸ್ ಮಾಡಿದ್ದೀವಿ. ಹೇಳಿ ಸರ್, ಇಲ್ಲಿ ಏನೇನಿದೆ ಅಂತ. ಸೊ ಇದು ನೋಡ್ಬೋದು ಫುಲ್ ಟೋಟಲ್ ಆಗಿ ನಿಮಗೆ PVC ಬರುತ್ತೆ ಸರ್ ಪ್ಯಾನಲಿಂಗ್ಸು. ಸೊ ಬೇಸಿಕಲಿ ಕಾಟ್ ಅಕ್ಕಪಕ್ಕ ಯೂಸ್ ಮಾಡಿರ್ಬೋದು, ಅಥವಾ ನಾವು TV ಯೂನಿಟ್ಸಲ್ಲಿ ಅಥವಾ ಫಾಯರಲ್ಲಿ ಒಂದು ವಾಲ್ ಹೈಲೈಟಿಂಗ್ ಎಲಿಮೆಂಟ್ ಆಗಿದ್ದಲ್ಲಿ ಯೂಸ್ ಮಾಡ್ಬೋದು. ಸೊ ಈ ಥರ ಕಾಂಬಿನೇಷನ್ ನಾವು ರನ್ ಮಾಡ್ತೀವಿ ಸರ್. ಫ್ಲೂಟೆಡ್ ಅಲ್ವಾ ಸರ್? ಇದು ಫ್ಲೂಟೆಡ್, ಟೋಟಲ್ ಫ್ಲೂಟೆಡ್ ಪ್ಯಾನಲ್ ಸರ್ ಇವೆಲ್ಲ. ಸೊ ಅದರಲ್ಲ ಬೇರೆ ಬೇರೆ ಥಿಕ್ನೆಸ್ ಬರುತ್ತೆ. ಸೊ ಇದೆಲ್ಲ ಮಿನಿಮಲ್ ಥಿಕ್ನೆಸ್ ಇರುವಂಥದ್ದು, ಇದು ಮ್ಯಾಕ್ಸಿಮಮ್ ಥಿಕ್ನೆಸ್ ಬರುವಂಥದ್ದು. ಸೊ ಈ ಥರ ಕಾಂಬಿನೇಷನ್ಸಲ್ಲಿ ನಾವು ತುಂಬ ಆಪ್ಷನ್ಸ್ ಕಸ್ಟಮರ್ ಕೊಡ್ತೀವಿ, ಈಸಿಲಿ ಬಂದು ಸೆಲೆಕ್ಟ್ ಮಾಡ್ಬೋದು. ಇದು ಮುಂದೆ ಅದೇ PVC ಪ್ಯಾನಲ್ಲಿ ಸ್ಟೋನ್ ಫಿನಿಶ್ ಥರ ಬರುತ್ತೆ ನಿಮಗೆ. ಸೊ ಇಷ್ಟು ದಿನ ಬೇರೆ ವುಡನ್ಸ್ ಬರ್ತಿತ್ತು, ಇವಾಗ ವುಡ್ ಬಿಟ್ಟು ನಾವು ಇದರ ಸ್ಟೋನ್ ಫಿನಿಶ್ ಎಲ್ಲ ತಂದಿದ್ದೀವಿ ಸರ್. ಸೊ ಸ್ಟೋನ್ ಫಿನಿಶ್ ಎಲ್ಲ ಯೂಸ್ ಮಾಡ್ಕೊಬೋದು. ಓಕೆ ಓಕೆ ಓಕೆ. ಇದು ನಂತರ ಈ ಕಡೆ ಎಸ್ ಸರ್. ಸೊ ಅದರ ನಂತರ ಇದು ಕಾಂಬಿನೇಷನ್ ಆಫ್ ಬೋತ್ PVC ಆ್ಯಂಡ್ ಚಾರ್ಕೋಲ್ ಶೀಟ್ ಥರ. ಸೊ ಇದನ್ನು ನೋಡ್ಬೋದು, ಇದೆಲ್ಲೂ ನಿಮ್ಗೆ ಬಂದಿಲ್ಲ ಸರ್ ಇದರ. ಸೊ ಇದು PVC ರಾಫ್ಟರ್ ಥರ ಆಕ್ಟ್ ಆಗುತ್ತೆ, ಈ ದೊಡ್ಡ ಪೀಸ್ ಬಂದು ನಿಮಗೆ ಚಾರ್ಕೋಲ್ ಶೀಟ್ ಥರ ಆಕ್ಟ್ ಆಗುತ್ತೆ. ಸೊ ಈ ಥರ ಕಾಂಬಿನೇಷನ್ ರನ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದೆಲ್ಲ ರಾಫ್ಟರ್ಸ್ ಥರ ಬರುತ್ತೆ ಸರ್. ಇದು ಟೋಟಲ್ ರಾಫ್ಟರ್ಸು ವಿತ್ ಡಿಫ್ರೆಂಟ್ ವಿಡ್ಸ್ ಬರುತ್ತೆ ನಿಮಗೆ. ಓಕೆ, ಆಪ್ಷನ್ಸ್. ಎಸ್ ಸರ್. ಇದು ಚಿಕ್ಕದಲ್ವಾ ಸರ್? ಇದು ಚಿಕ್ಕದು ಸರ್, ಬಟ್ ಏನಾಗುತ್ತೆ ಇದು ವಿಡ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನೀವು ಆಗಲೇ ನೋಡಿದಲ್ಲ ಒಂದು ಬರೀ 6 ಇಂಚು 4 ಇಂಚು ಬಿಡ್ತು, ಇದು ಆಲ್ಮೋಸ್ಟ್ ನಿಮ್ಗೆ 1 ಫೀಟ್ ಬಿಡ್ ಬರ್ತದೆ ಇದು. ಸೊ ಇದು ನೋಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಫುಲ್ ನಿಮಗೆ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ. ಸೊ ಈ ಥರ ಬಂದು ನಿಮಗೆ ಫುಲ್ ವರ್ಟಿಕಲ್ಸ್ ವಿತ್ ಹಾರಿಜಾಂಟಲ್ ಪ್ಯಾಟರ್ನ್ಸು, ಅಥವಾ ಈ ಥರ ಒಂದು ಕಾಂಬಿನೇಷನ್, ಬಟ್ ತುಂಬ ಮೈನ್ಯೂಟ್ ಪ್ಲೇಸಸ್ಸು. ಸೊ ಇದನ್ನೆಲ್ಲ ಬೇಸಿಕಲಿ ನೀವು ಈ ಕನ್ಸೀಲ್ಡ್ ಡೋರ್ಸು ಅಲ್ಲಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸರ್. ಸೊ ಆ ಥರ ಕನ್ಸೀಲ್ಡ್ ಡೋರ್ಸ್ ಕಾನ್ಸೆಪ್ಟ್ಗೆ ಇದು ನಾವು ಯೂಸ್ ಮಾಡಬಹುದು ಸರ್. ಆ ಥರ ಇದು ಭಾಳ ಇಷ್ಟ ಆಯಿತು ಸರ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಓಕೆ ಸರ್, ಇದೇನಿದು ಸರ್? ಹಾಗೆ ಇದು ಸೇಮ್ ಅದರಲ್ಲೇ ಬೇರೆ ಥರ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಸೊ ಈ ಥರ ಒಂದು ಕಾಂಬಿನೇಷನ್ಸ್ ನಾವು ಕನ್ಸಿಲ್ಟರ್ನ ಯೂಸ್ ಮಾಡಿದಾಗ ಚೆನ್ನಾಗಿ ಬರುತ್ತೆ. ಅಥವಾ ನಾವು ಒಂದು ಡಮ್ಮಿ ಸ್ಪೇಸ್ ಇರುತ್ತೆ ಲಾಫ್ಟ್ ಮೇಲೆ, ಅದನ್ನು ನಾವು ಮುಚ್ಚಬೇಕು ಅಂದ್ರೆ ಇದು ಹೋಗ್ಬೋದು ಸರ್. ಹೋಗ್ಬೋದಲ್ವಾ? ಸೊ ಇದು ಕೂಡ ಅದರಲ್ಲೇ ಇಂಟ್ರಿಕೇಟ್ ಆಗಿರುತ್ತೆ ಸರ್ ಅದು. ಓಕೆ, ಇಲ್ಲೇನು ನೋಡ್ತಾ ಇದೆ ಸರ್? ಇಲ್ಲಿ ಸರ್ ಮೇನ್ ಆಗಿ ಹ್ಯಾಂಡಲ್ಸ್. ಸೊ ಹ್ಯಾಂಡಲ್ ಡಿಸ್ಪ್ಲೇ ನಾವು ಇಲ್ಲೇ ಕೊಟ್ಟಿದ್ದೀವಿ ಸರ್. ಹಾಗೆ ನಾವು ಕಸ್ಟಮರ್ ಬಂದಾಗ ಮತ್ತೆ ಅದು ಹಾರ್ಡ್ವೇರ್ ಶಾಪ್ಗೆ ಹೋಗಬೇಕು, ಅಲ್ಲಿ ಸೆಲೆಕ್ಟ್ ಮಾಡಬೇಕಂತದ್ದು ಏನೂ ಇರಲ್ಲ. ನಮ್ಮದೇ ಹ್ಯಾಂಡಲ್ಸ್ ಕೊಟ್ಟಿರ್ತೀವಿ. ಕೆಲವೊಂದು ಸ್ಟ್ಯಾಂಡರ್ಡ್ ಹ್ಯಾಂಡಲ್ಸ್ ಇರುತ್ತೆ, ಅದನ್ನು ಬಿಟ್ಟು ಬೇರೆ ಹ್ಯಾಂಡಲ್ಸ್ ಏನಾದ್ರು ಸೆಲೆಕ್ಟ್ ಮಾಡಬೇಕು ಅಂದ್ರೂ ನಮ್ಮ ಹತ್ರ ಇರುತ್ತೆ. ಸೊ ಬ್ರಾಸ್ದಾಗಿರ್ಬೋದು, SS ವಿತ್ ಕೋಟಿಂಗು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಬೋದು ಸರ್. ಹಾಗೆ ನಾಬ್ಸ್ ಇಲ್ಲೇ ಕೊಟ್ಟಿರ್ತೀವಿ. ಸೊ ಯಾವ್ದಾದ್ರು ಕಾರ್ಡ್ ಸೈಟ್ ಹ್ಯಾಂಡಲ್ ಇರ್ಬೋದು, ಅಥವಾ ನಿಮಗೆ ಬೇರೆ ಲಾಫ್ಟ್ ಬೇಕಾರೋ ಅಂತ ಸ್ಟಡಿ ಡ್ರಾವರ್ ಬೇಕಾರೋ ಅಂತ ಹ್ಯಾಂಡಲ್ಸು ಪ್ಲೇಸ್ ಮಾಡಿದ್ದೀವಿ. ಸೊ ಈ ಥರ ಕಾಂಬಿನೇಷನ್ಸ್ನ ನಾವು ನಮ್ಮ ಡಿಸೈನಲ್ಲಿ ಇಂಟಿಗ್ರೇಟ್ ಮಾಡಿ ಯೂಸ್ ಮಾಡ್ಕೊಬೋದು ಸರ್. ಸೂಪರ್ ಸೂಪರ್. ಈ ಥರ ಹ್ಯಾಂಡಲ್ಸ್ ಆಪ್ಷನ್ ಕೊಡ್ತೀವಿ. ಲಾಂಗ್ ಹ್ಯಾಂಡಲ್ಸು ಕೊಡ್ತೀವಿ ಸರ್. ಲಾಂಗ್ ಹ್ಯಾಂಡಲ್ಸ್ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಕೋಟಲ್ಲಿ ಇರಲ್ಲ, ಬಟ್ ಅದನ್ನು ಪ್ಲೇಸ್ ಮಾಡಿದ್ದೀವಿ. ಈ ಥರ ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ ಅಂತ. ಆ್ಯಂಡ್ ಒನ್ಸ್ ಕಸ್ಟಮರ್ ಇದು ಓಕೆ ಅಂತ ಹೇಳಿದ್ರೆ ಅದಕ್ಕೇನು ಬರುತ್ತೆ ಸಪ್ರೇಟ್ ಕೋಟ್ ಕೊಟ್ಟು ನಾವು ಇಂಪ್ಲಿಮೆಂಟ್ ಮಾಡ್ಕೊಬೋದು. ಲಾಂಗ್ ಹ್ಯಾಂಡಲ್ಸ್ ಹೌದು ಸರ್. ಆಲ್ಮೋಸ್ಟ್ ಅದೊಂದು 2.5 ಅಡಿ 3 ಅಡಿ ಆ ಥರ ಬರುತ್ತೆ. ಬಟ್ ಕಾಂಬಿನೇಷನ್ಸ್ ನಾವು ಯಾವ್ದು ಬೇಕು ಪ್ಲಾನ್ ಅಪ್ ಮಾಡ್ಕೊತೀವಿ ಸರ್. ಆಲ್ಮೋಸ್ಟ್ ಒಂದು ಸೀರೀಸೇ ತೊಗೊಂಬಂದ್ಬಿಟ್ಟು ಒನ್ ಬೈ ಒನ್ ತುಂಬಾನೇ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಇದನ್ನ ಕಂಟಿನ್ಯೂ ಮಾಡಿ. 100% ಹೌದು. ಎಲ್ಲ ಒಂದು ಸೈಟ್ಗೆ ಹೋಗಿರ್ತೀವಿ, ಸೊ ಅಲ್ಲಿ ನೀವು ಹೋಮ್ ಟೂರ್ ಅನ್ನು ಕೊಡಿ. ಜೊತೆಲಿ ನಮ್ಮ ವೀಕ್ಷಕರಿಗೋಸ್ಕರ ಆ ಮನೆಯಲ್ಲಿ ಕೆಲವೊಂದು ಟೆಕ್ನಿಕಲ್ ವಿಚಾರಗಳು, ಏನ್ ಮಾಡ್ಬೋದಿತ್ತು, ಏನ್ ಮಾಡಬಾರ್ದಿತ್ತು, ಓಕೆ, ಆ ಥರದೊಂದು ಇದನ್ನ ಕೊಡಿ. ಸೊ ಎಂಡ್ ಮಾಡೋಕ್ಕೆ ನಮ್ಮ ಮುಂಚೆ ಯಾರಾದರೂ ಇಂಟೀರಿಯರ್ ಮಾಡ್ತಾ ಇದ್ರೆ ಯಾವ ರೀತಿಯ ಮಿಸ್ಟೇಕ್ಸ್ ಆಗ್ಬೋದು ಅವರಿಂದ, ಒಂದೆರಡು ಟಿಪ್ಸ್ ಕೊಡ್ಬೋದಾ ಸರ್ ನಿಮಗೆ? 100% ಸರ್ ಟಿಪ್ಸ್ ಕೊಡ್ತೀವಿ. ಸೊ ಮೇನ್ ಆಗಿ ಸರ್ ಇಂಟೀರಿಯರ್ಸ್ ಅಂತ ಬಂದಾಗ ತುಂಬ ಕನ್ಫ್ಯೂಷನ್ ಆಗೋದು ಬೇಡ ಸರ್. ಯಾಕಂದರೆ ಇವಾಗ ಹೊಸ ಟ್ರೆಂಡ್ಸ್ ಬರ್ತಾ ಇರುತ್ತೆ, ಹೊಸ ವೀಡಿಯೋಸ್ ನೀವು ನೋಡ್ತಾ ಇರ್ತೀರಾ. ಸೊ ಯಾವುದೇ ಇದ್ರೂ ನೀವು ಅದನ್ನು ಒಂದು ಕಾಂಬಿನೇಷನ್ ಮಾಡ್ಕೊಂಡು ನಮ್ಮ ಹತ್ರ ತೊಗೊಂಬನ್ನಿ, ನಾವು ಸೆಗ್ರೇಟ್ ಮಾಡ್ಕೊಡ್ತೀವಿ. ಸೊ ಕನ್ಫ್ಯೂಷನ್ ಆಗೋದು ಬೇಡ. ವಿ ಆರ್ ದೇರ್ ಟು ಸೆಗ್ರಿಗೇಟ್ ಯುವರ್ ಡ್ರೀಮ್. ಆ್ಯಂಡ್ ನಿಮ್ಮ ಡ್ರೀಮ್ ಏನಿದೆ ನಮ್ಮ ಹತ್ರ ಹೇಳಿದ್ರೆ ಅದನ್ನು ಅಚೀವ್ ಮಾಡ್ಕೊಡ್ತೀವಿ. ಸೊ ಅದೊಂದು ಮಾಡ್ಕೊಡ್ತೀವಿ. ಇನ್ನೊಂದು ಟಿಪ್ಸ್ ಅಂತ ಬಂದಾಗ ಸರ್, ಇದು ಬಂದು ಮೇನ್ ಆಗಿ ಬಂದು ಇಂಡಿಪೆಂಡೆಂಟ್ ಹೌಸಸ್ಗೆ. ಸೊ ನಮ್ಮ ಹತ್ರ ತುಂಬ ಜನ ಇಂಡಿಪೆಂಡೆಂಟ್ ಹೌಸಸ್ ಅವರು ಮುಂಚಿತವಾಗಲಿ ಬ್ಲಾಕ್ ಔಟ್ ಟೈಮಲ್ಲಿ ಬರ್ತಿದ್ದಾರೆ. ಸೊ ಏನಾಗ್ತಿದ್ದಾರೆ, ನಾವು ಅವ್ರಿಗೆ ಎಲೆಕ್ಟ್ರಿಕಲ್ ಮಾರ್ಕಿಂಗ್ಸ್ ಕೊಡ್ತಾ ಇದ್ದೀವಿ. ಇದರಿಂದ ಏನಾಗಿದೆ, ಅವ್ರಿಗೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಅಂದರೆ ಮತ್ತೆ ಎಲೆಕ್ಟ್ರಿಕಲ್ ಚಿಪ್ಪಿಂಗ್ ಆದರೆ ತುಂಬ ಕಟ್ ಡೌನ್ ಆಗಿದೆ. ಸೊ ಇದನ್ನು ನಾವು ಕೊಡ್ಬೋದು ಸರ್. ಈ 2 ಟಿಪ್ಸ್ ನಮ್ಮ ಕೊಡ್ಬೋದು ಸರ್. ಓಕೆ. ಆ್ಯಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರು ಅಂತ ಬಂದರೆ, ಕನ್ನಡ ಕೋರದಿಂದ ಬಂದರೆ ಬೆಸ್ಟ್ ಪ್ರೈಸ್ ಏನಾದರೂ ಮಾಡ್ಕೊಡೋಕ್ಕಾಗುತ್ತೆ? 100% ಸರ್, ಡೆಫಿನೆಟ್ಲಿ ಸರ್. ಒಂದು ಬಜೆಟ್ ಆಯಿತು ಅಂದ್ಕೊಳ್ಳಿ. ಹೌದು. ಓಕೆ, ಬಟ್ ನೀವು ಹೇಳಬೇಕು ಮುಂಚೆನೇ ಕನ್ನಡ ಕೋರ ಅಂತ ಹೇಳಿ. ಓಕೆ, ಸೊ ಆವಾಗ ನಿಮಗೆ ಒಂದು ಬೆಸ್ಟ್ ಪ್ರೈಸ್, ಡಿಸ್ಕೌಂಟ್ ಅಂತ ಕೇಳಲ್ಲ, ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡಿ ಸರ್. ಖಂಡಿತ ಸರ್. ಓಕೆ, ಆಮೇಲೆ ಯಾಕೆ ನಮ್ಮ ವೀಕ್ಷಕರು ವಿವಾ ಡಿಸೈನ್ನ ಚೂಸ್ ಮಾಡ್ಬೇಕು, ಏನಂತೀರ ಇದಕ್ಕೆ? ಸೊ ಮೇನ್ಲಿ ಸರ್ ಕಸ್ಟಮೈಸೇಷನ್. ನಾನು ಹೇಳಿದಾಗೆ ಎನಿಥಿಂಗ್ ಕ್ಯಾನ್ ಬಿ ಡನ್.
ಯಾಕಂದ್ರೆ ತುಂಬ ಕಡೆ ಹೋದಾಗ ಏನಾಗುತ್ತೆ ನಿಮ್ಗೆ ಕಸ್ಟಮೈಸೇಷನ್ ಮಾಡಲ್ಲ ಅಂತಾರೆ, ಬಟ್ ನಾವು ಅದು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಇನ್ನೊಂದು ಬಂದು ಟ್ರಾನ್ಸ್ಪರೆನ್ಸಿ, ನಿಮ್ಗೆ ಗೊತ್ತಿರೋಂಗೆ. ಸೊ ಯಾವುದೇ ಕಸ್ಟಮರ್ ಬಂದರೂ ನಾವು ಫ್ಯಾಕ್ಟ್ರಿ ವಿಸಿಟ್ ಮಾಡಕ್ಕೆ ಕೊಡ್ತಾ ಇದ್ದೀವಿ, ಅವ್ರು ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ದ ಕ್ವಾಲಿಟಿ, ನಾವೇನು ಯೂಸ್ ಮಾಡ್ತೀವಿ ಆ ಕ್ವಾಲಿಟಿ ನಿಮಗೆ ಬಂದೇ ಬರುತ್ತೆ. ಫಾರ್ ಆಲ್ 3 ಆಪ್ಷನ್ಸ್ ನಮ್ಮನ್ನ ಆಫ್ ಮಾಡ್ಕೊಬೋದು. ಕ್ವಾಲಿಟಿ ಅಂತ ಬಂದಾಗ ವಾರಂಟಿ ಎಷ್ಟು ಕೊಡ್ತೀರಾ ನೀವು? ಸರ್ ಪ್ಲೈಬೋರ್ಡ್ಸ್ ಮೇಲೆ ಇವಾಗ ನಾವು ಕೊಡ್ತಿರೋ ಬಂದು 15 ಇಯರ್ಸ್ ಕೊಡ್ತಾ ಇದ್ದೀವಿ. ಸೊ ನಮ್ಮದೇ ಪ್ಲೈ ಬಂದ್ಮೇಲೆ 25 ಇಯರ್ಸ್ ಆಫ್ ವಾರಂಟಿ ಇರುತ್ತೆ. ಆ್ಯಂಡ್ ಹಾರ್ಡ್ವೇರಿಗೆ ಬಂದಾಗ ಬೈ ಡಿಫಾಲ್ಟ್ ನಾವು 5 ಇಯರ್ಸ್ ಆಫ್ ವಾರಂಟಿ ಕೊಡ್ತಾ ಇದ್ದೀವಿ ಸರ್. ಓಕೆ. ಆ್ಯಂಡ್ ಆಫ್ಟರ್ ಸೇಲ್ ಸರ್ವಿಸ್ ಮಾಡೋದಕ್ಕೆ ನೀವು ಟೀಮ್ ರೆಡಿ ಮಾಡಿದ್ದೀರಾ? ಸರ್ ಮೇನಾಗಿ ಸರ್ವಿಸ್ ಕಾರ್ಪೆಂಟರ್ ಅಂತ ಇದ್ದಾರೆ, ಒಟ್ಟು 4 ಜನ ನಾವು ಸರ್ವಿಸ್ ಕಾರ್ಪೆಂಟರ್ ಇಟ್ಕೊಂಡಿದ್ದೀವಿ. ಸೊ ಎನಿ ಕಸ್ಟಮರ್ಸ್ ಏನಾಗುತ್ತೆ ನಮಗೆ ಸರ್ವಿಸ್ ರಿಕ್ವೆಸ್ಟ್ನ ರೈಸ್ ಮಾಡ್ತಾರೆ ಥ್ರೂ ದ ಮೇಲ್ ಆರ್ ಥ್ರೂ ದ ವಾಟ್ಸಪ್. ನಾವು ಏನು ಕ್ರಿಯೇಟ್ ಮಾಡಿರ್ತೀವಿ, ಪ್ರಾಜೆಕ್ಟ್ ಎಂಡ್ ಅಪ್ ಆಮೇಲೆ ಆ ಗ್ರೂಪ್ ಇರುತ್ತೆ. ಸೊ ಅಲ್ಲೂ ನಾವು ಅದನ್ನ ರಿಕ್ವೆಸ್ಟ್ ರೈಸ್ ಮಾಡ್ತಾರೆ. ಸೊ ರಿಕ್ವೆಸ್ಟ್ ರೈಸ್ ಮಾಡಿ 2 or 3 days ಬಿಟ್ಕೊಂಡು ನಮ್ಮ ಟೀಮನ್ನು ಅಟೆಂಡ್ ಮಾಡ್ಕೊಂಡು ಮಾಡ್ತಾರೆ. ಸೊ ಏನಾದರೂ ಆದರೆ ಅದನ್ನು ಇಮಿಡಿಯೇಟ್ಲಿ ಸಾಲ್ವ್ ಮಾಡೋ ಕೆಪಬಿಲಿಟಿ ಇದೆ ಮಾತ್ರ. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಆಗಿರುವಂಥ, ಟ್ರಾನ್ಸ್ಪರೆನ್ಸಿ ಇರುವಂಥ ಒಂದು ಒಳ್ಳೆ ಕಂಪ್ನಿ ಬೇಕು, ನಿಮ್ಮ ಮನೆಯ ಕನಸಿನ ಮನೆ ಸೂಪರಾಗಿ ನನಸಾಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ವಿವಾ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಇಂಟೀರಿಯರ್ ಮಟೀರಿಯಲ್ಗಳ ಬಗ್ಗೆ ಒಂದು ಇನ್ಡೆಪ್ತ್ ಮಾಹಿತಿಯನ್ನು ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.